ಇಷ್ಟ ಹೇಳಿದ್ದು ನೋಟ್ ಮಾಡ್ಕೊಳ್ಳಿ. ಒಂದು ಪೆನ್ನು ಒಂದು ಬುಕ್ಸ್ ತಗೊಂಡು ನೋಟ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಅದು ಬೇಕಾಗ್ತದೆ ಫ್ಯೂಚರ್ಗೆ. ಸೊ 13ನೇ ತಾರೀಕು 10ನೇ ತಿಂಗಳು 1987 ಮಂಗಳವಾರ ಹುಟ್ಟಿರೋದು. 5 ಗಂಟೆಯಿಂದ 5:30 ತನಕ ಇದೆ. ಸೊ ಅದು ಒಂದೇ ಟೈಮ್ ಇದೆ, ಹಾಗಾಗಿ ಏನು ತೊಂದರೆ ಇಲ್ಲ. ಸೊ ಮಂಗಳ ದೋಷ ಇದೆ, ಮಂಗಳ ದೋಷ ಜಾಸ್ತಿ ಇದೆ, ಅಂದ್ರೆ ಕುಜ ದೋಷ ಅಂತ ಹೇಳ್ತೀವಲ್ಲ, ಕುಜ ದೋಷ ಇದೆ. ಮೊದಲು ಎಲ್ಲೋ ಕೇಳಿದೆ ಅಂತ ಹೇಳಿದ್ರಲ್ಲ, ಅವ್ರು ಯಾರಾದ್ರೂ ಹೇಳಿದ್ರ ನಿಮ್ಗೆ ಕುಜ ದೋಷ ಇದೆ ಅಂತ ಹೇಳಿ? ಆಹಾ, ಮಂಗಳ ದೋಷ ಇದೆ. ಸೊ ಯಾಕೆಂದ್ರೆ ಇದು ಕುಂಡಲಿ ಹಾಕಿದ್ರೆ ಗೊತ್ತಾಗೋದು. ವಯಸ್ಸು ಬಂದು ಇವತ್ತಿಗೆ 38 ವರ್ಷ 8 ತಿಂಗಳು 9 ದಿನ ಇವತ್ತಿಗೆ. ನಕ್ಷತ್ರ ಬಂದು ಮೃಗಶಿರ 4ನೇ ಪಾದ. ಸೊ ಕಿ ಅನ್ನೋ ಅಕ್ಷರದಿಂದ ಹೆಸರು ಇಟ್ಕೋಬೇಕಾಗಿತ್ತು, ನೀವು ಕು ಅಂತ ಇಟ್ಕೊಂಡಿದ್ದೀರಿ, ಪರವಾಗಿಲ್ಲ. ಯೋಗ ಬಂದು ಪರಿಗ, ಕರ್ಣ ಬಂದು ವಾಣಿಜ್ಯ. ನೀವು ಹುಟ್ಟಿದ ದಿನ ಸೂರ್ಯ ಹುಟ್ಟಿದ್ದು 6 ಗಂಟೆ 13 ನಿಮಿಷ 1 ಸೆಕೆಂಡು. ಸೂರ್ಯ ಅಸ್ತ ಆಗಿದ್ದು 6 ಗಂಟೆ 6 ನಿಮಿಷ 44 ಸೆಕೆಂಡು. ಭೂಮಿಯ ಅಕ್ಷಾಂಶ 12.17 ನಾರ್ತ್ಗಿದೆ. ರೇಖಾಂಶ ಬಂದು 76.38 ಈಸ್ಟ್ ಕಿತ್ತು. ಸೊ ತಿಥಿ ಬಂದು ಷಷ್ಠಿ, ಕೃಷ್ಣ ಪಕ್ಷದಲ್ಲಿ ಹುಟ್ಟಿರೋದು. ನಕ್ಷತ್ರ ಆಧಾರಿತ ನಿಮ್ಗೆ ಕಬ್ಬಿಣ ಹಾಗೆ ಬರ್ತದೆ. ಹೌದು. ವರ್ಣ ಬಂದು ಶೂದ್ರ. ಮದುವೆ ಟೈಮ್ ನಲ್ಲಿ ಇದೆಲ್ಲ ಬೇಕಾಗ್ತದೆ ವರ್ಣಗಳು. ಯೋನಿ ಬಂದು ಸರ್ಪ. ಹೌದು. ಸೊ ಗಣ ಬಂದು ದೇವತಾ ಗಣ. ಮಧ್ಯನಾಡಿ. ಲಗ್ನ ಬಂದು ಕನ್ಯಾ ಲಗ್ನ. ಲಗ್ನಾಧಿಪತಿ ಬಂದು ಬುಧ ಇದ್ದಾನೆ. ರಾಶಿ ಬಂದು ಮಿಥುನ ರಾಶಿ. ರಾಶಿ ಅಧಿಪತಿ ಬಂದು ಬುಧ ಇದ್ದಾನೆ. ನಕ್ಷತ್ರಾಧಿಪತಿ ಬಂದು ಮಂಗಳ ಇದ್ದಾನೆ. ನಿಮ್ಗೆ ಕೆಟ್ಟ ದಿನ ಬಂದು ಸೋಮವಾರಗಳಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳು ಅಥವಾ ಸಮಾರಂಭಗಳು ಅಥವಾ ಏನಾದ್ರೂ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂದ್ರೆ ಸೋಮವಾರ ಅವಾಯ್ಡ್ ಮಾಡಬೇಕು. ಸೊ ಕೆಟ್ಟ ಲಗ್ನ ಬಂದು ಕರ್ಕಟಕ ಲಗ್ನ. ಕರ್ಕಟಕ ಲಗ್ನದಲ್ಲಿ ಮದುವೆ ಆಗಬಾರ್ದು. ತಿಂಗಳು ಬಂದು ಆಷಾಢ ಮಾಸ, ಕೆಟ್ಟ ತಿಂಗಳು. ಕೆಟ್ಟ ನಕ್ಷತ್ರ ಆಷಾಢ ಮಾಸ ಕೆಟ್ಟ ತಿಂಗಳು. ಕೆಟ್ಟ ನಕ್ಷತ್ರ ಬಂದು ಸ್ವಾತಿ. ಕೆಟ್ಟ ರಾಶಿ ಬಂದು ಕುಂಭರಾಶಿ. ಕೆಟ್ಟ ದಿನಗಳು ಬಂದು 2ನೇ ತಾರೀಕು 7ನೇ ತಾರೀಕು 12ನೇ ತಾರೀಕು. ಕೆಟ್ಟ ಗ್ರಹ ಬಂದು ಚಂದ್ರ. ಕೆಟ್ಟ ಸಂಖ್ಯೆ ಬಂದು 5, 8. ಅದೃಷ್ಟ ಸಂಖ್ಯೆ ಬಂದು 2. ಒಳ್ಳೆಯ ಸಂಖ್ಯೆಗಳು ಅಂದ್ರೆ ಅಕಾರ್ಡಿಂಗ್ ಟು ನ್ಯೂಮರಾಲಜಿ ಪ್ರಕಾರ, ಸೊ ಒಂದು ಮೊಬೈಲ್ ನಂಬರ್ ಇರಲಿ ಅಥವಾ ಒಂದು ವಾಹನದ ನಂಬರ್ ಇರಲಿ ಅಥವಾ ಮನೆ ನಂಬರು, ಆ ಥರದ್ದು ಏನಾದರೂ ನಂಬರ್ಗಳು ಅಂದ್ರೆ 1, 2, 3, 7, 9 ಇವು ಒಳ್ಳೆಯ ಸಂಖ್ಯೆಗಳು. ಸೊ ಒಳ್ಳೆಯ ವರ್ಷಗಳು ಬಂದು 38ನೇ ವರ್ಷ 47ನೇ ವರ್ಷ. ಸೊ 38ನೇ ವರ್ಷದಲ್ಲಿ ತುಂಬಾ ಅಂದ್ರೆ ಈ ವರ್ಷ ಪ್ರೆಸೆಂಟ್ ಇವಾಗ ಇದು ಒಳ್ಳೆ ವರ್ಷ. ಇದು ಒಂದು ಮದುವೆ ಆಗೋ ಕಾಲ ಆಗ್ಲಿ ಅಥವಾ ಒಂದು ಗೃಹ ಪ್ರವೇಶ, ಒಂದು ಮನೆ ತಕೊಳ್ಳೋದು, ಸೈಟ್ ತಕೊಳ್ಳೋದು, ಒಂದು ವಾಹನ ತಕೊಳ್ಳೋದು, ಸೊ ಇದು ಒಳ್ಳೆ ಟೈಮ್ ಇದೆ. ಅದು ಬಿಟ್ರೆ 47ನೇ ವರ್ಷ. ಸೊ ಹಾಗೆ ಒಳ್ಳೆ ಗ್ರಹ ಬಂದು ಶನಿ ಮತ್ತೆ ಶುಕ್ರ ರವಿ. ಶನಿ ಶುಕ್ರ ರವಿ. ಒಳ್ಳೆಯ ಲಗ್ನ ಬಂದು ವೃಶ್ಚಿಕ ಲಗ್ನ, ಮಕರ ಲಗ್ನ, ಮೀನ ಲಗ್ನ.
ವೃಶ್ಚಿಕ, ಮಕರ, ಮೀನ. ಅದೃಷ್ಟ ಲೋಹ ಬಂದು ಕಂಚು. ಅದೃಷ್ಟ ಶಿಲೆ ಬಂದು ಪಚ್ಚೆ. ಸೊ ನಿಮ್ದು ಲಗ್ನ ಕುಂಡಲಿ ಈ ಪ್ರಕಾರ 1ನೇ ಮನೆಯಲ್ಲಿ ಗುರು ಇದ್ದಾನೆ. ಸೊ ಗುರು ಅಂದ್ರೆ ನಿಮ್ಗೆ ಅತ್ಯುತ್ತಮವಾದಂತಹ ಜ್ಞಾನ ಇದೆ, ಒಂದು ದಯೆ ಇದೆ, ಪ್ರಬುದ್ಧವಾದಂತಹ ಒಂದು ಬುದ್ಧಿ ಇದೆ, ಸೊ ಪ್ರಬುದ್ಧವಾದಂತಹ ಒಂದು ಸ್ವಭಾವ ಇದೆ. ಜೊತೆಗೆ ನಿಮ್ಗೆ ಉತ್ತಮವಾದಂತಹ ಆಯಸ್ಸು, ದೀರ್ಘ ಆಯಸ್ಸಿದೆ, ಮತ್ತೆ ದೈಹಿಕ ಸಾಮರ್ಥ್ಯ ಕೂಡ ಇದೆ. ಸೊ ಧಾರ್ಮಿಕ ಚಟುವಟಿಕೆಗಳು ಅಂದ್ರೆ ಒಂದು ದೈವ ಭಕ್ತಿ ಇರ್ಬೋದು, ಧಾರ್ಮಿಕ ಚಟುವಟಿಕೆಗಳು, ಸೊ ದೈವಿಕ ಚಿಂತನೆಯಲ್ಲಿ ಜಾಸ್ತಿ ಆಸಕ್ತಿ ಇದೆ. ಹಾಗೆ ಯಾವುದೇ ಕಷ್ಟದ ಪರಿಸ್ಥಿತಿ ಬಂದರೂ ಕೂಡ, ಎಂಥ ಸಿಚುವೇಶನ್ ಬಂದರೂ ಕೂಡ ಅದನ್ನ ನೀವು ಧೈರ್ಯದಿಂದ ಎದುರಿಸ್ತೀರಿ. ಹಾಗೆ ಜೀವನದಲ್ಲಿ ಯಶಸ್ಸು, ಹಣಕಾಸಿನ ಸ್ಥಿರತೆ, ಅದೃಷ್ಟದ ಬಲ ಇದೆ ಫ್ಯೂಚರ್ನಲ್ಲಿ. ಹಾಗೆ ನಿಮ್ಮ ಲಗ್ನ ಜಾತಕದಲ್ಲಿ 3ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಚಂದ್ರ 3ನೇ ಮನೆಯಲ್ಲಿ ಇದ್ರೆ ಈ ಒಂದು ರೈಟಿಂಗ್ ಮಾಡೋದು, ಬರವಣಿಗೆ, ಮತ್ತೆ ಒಂದು ಲಗ್ನ ಜಾತಕದಲ್ಲಿ 3ನೇ ಮನೆಯಲ್ಲಿ ಚಂದ್ರ ಇದ್ದಾನೆ, 1ನೇ ಮನೆಯಲ್ಲಿ ಗುರು ಇದ್ದಾನೆ. ಹೌದು 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 ಹೌದು. ಇನ್ನು ಸರಿ ರಿಪೀಟ್ ಮಾಡಿ. ಸೂರ್ಯ ಲಗ್ನದಲ್ಲಿ ಸೂರ್ಯ ಮತ್ತೆ ಕೇತು ಬರುತ್ತೆ ಅಂತ ಯಾರು ಹೇಳಿದ್ದು ಅದನ್ನ? ಇಲ್ಲ, ರಾಂಗ್ ಅದು. ಯಾಕೆಂದ್ರೆ ಮಂಗಳವಾರದಕ್ಕೆ ಹಾಕಿದಾರ ಅವರು ಅಥವಾ ಸೋಮವಾರದಕ್ಕೆ ಹಾಕಿದಾರ? ಮಂಗಳವಾರದಕ್ಕೆ ಹಾಕಿದ್ರೆ 1ನೇ ಮನೆಯಲ್ಲಿ ಗುರು ಇದ್ದಾನೆ. ಅಂದ್ರೆ ಇದು ಲಗ್ನ ಜಾತಕ, ಜಾತಕ ಅಲ್ಲ, ಇದು ಲಗ್ನ ಜಾತಕ. ಜಾತಕದನ್ನ ನಾನು ನೋಡಿ ಹೇಳ್ತೀನಿ. ಇದು ಲಗ್ನ ಜಾತಕದಲ್ಲಿ 1ನೇ ಮನೆಯಲ್ಲಿ ಗುರು ಇದ್ದಾನೆ. ಸೊ 3ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಸೊ ಇದು ಚಂದ್ರ 3ನೇ ಮನೆಯಲ್ಲಿ ಇದ್ರೆ ಒಂದು ಹ್ಯಾಂಡ್ ರೈಟಿಂಗು ಅಥವಾ ಒಂದು ಕಲಾವಿದ ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿ ಯಶಸ್ಸು ಕೊಡ್ತಾನೆ ಚಂದ್ರ. ಹಾಗೆ ಸಹೋದರರಿಂದ ಒಂದು ಭಾವನಾತ್ಮಕ ಬಾಂಧವ್ಯ ಇರ್ತದೆ ಅಂತ ತೋರಿಸ್ತಾ ಇದೆ. ಅಂದ್ರೆ ಅಣ್ಣ ತಮ್ಮ, ಅಕ್ಕ ತಂಗಿ, ಇವ್ರ ಹತ್ರ ಒಂದು ಬಾಂಡಿಂಗು ಒಂದು ರಿಲೇಶನ್ಶಿಪ್ ಚೆನ್ನಾಗಿರ್ತದೆ ಅಂತೇಳಿ. ಸೊ ಹಾಗೆ ಬೇರೆ ಬೇರೆ ವಿಷಯಗಳನ್ನ ಕಲಿಯುವಂತಹ ಆಸಕ್ತಿ ಇರ್ತದೆ. ಮತ್ತೆ ಪ್ರಯಾಣ ಮಾಡುವಂತಹ, ಟ್ರಾವೆಲಿಂಗ್ ಮಾಡುವಂತಹ ಆಸಕ್ತಿ. ಸೊ ಜೊತೆಗೆ ತಾವು ಏನು ಗುರಿ ತಲುಪಬೇಕೋ ಅದ್ರ ಕಡೆಗೆ ಶ್ರಮ ಪಡ್ತಾ ಇರುವಂತಹದ್ದು. 3ನೇ ಮನೆ ಚಂದ್ರ ವ್ಯಕ್ತಿ, ಅವನು ಸ್ನೇಹಪರನಾಗಿರ್ತಾನೆ, ಫ್ರೆಂಡ್ಲಿ ಆಗಿರ್ತಾನೆ, ಸದಾ ಒಂದು ಕುತೂಹಲಕಾರಿ ವಿಷಯಗಳನ್ನ ತಿಳ್ಕೊಳ್ಳೋ ಕಡೆ ಇಂಟ್ರೆಸ್ಟ್ ಜಾಸ್ತಿ ಇರ್ತದೆ. ಹಾಗೆ ಕ್ರಿಯಾಶೀಲನ ಆಗಿರ್ತಾನೆ ಅಂತ ತೋರಿಸ್ತಾ ಇದೆ. ಇದಿಷ್ಟು ಸತ್ಯನ ಸುಳ್ಳ? ಓಕೆ ಓಕೆ ಓಕೆ. ಸೊ 6ನೇ ಮನೆಯಲ್ಲಿ ಮಂಗಳ, ಕೇತು, ರವಿ 3 ಕೂಡ ಇದ್ದಾರೆ. ಸೊ ಇದು ಏನ್ ತೋರಿಸ್ತಾ ಇದೆ ಅಂದ್ರೆ ಅಪಾರವಾದಂತಹ ಧೈರ್ಯ, ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್. ಸೊ ಆದ್ರೆ ಈ 3 ಮನೆಗಳಲ್ಲಿ ಅಂದ್ರೆ 6ನೇ ಮನೆಯಲ್ಲಿ ಮಂಗಳ, ಕೇತು, ರವಿ ಇರೋದ್ರಿಂದ ಇದನ್ನ ಉಗ್ರ ಸಂಯೋಜನೆ ಅಂತ ಹೇಳ್ತೀವಿ. ಇದು ಏನ್ ತೋರಿಸುತ್ತೆ ಅಂದ್ರೆ ಆರ್ಥಿಕ ಸಮಸ್ಯೆಗಳು, ಏರಿಳಿತ, ಅಂದ್ರೆ ಹಣಕಾಸಿನ ವಿಚಾರ ಇರಬಹುದು ಅಥವಾ ಬೇರೆ ವಿಚಾರಗಳಲ್ಲಿ ಏರಿಳಿತಗಳಾಗ್ತಾ ಇರ್ತದೆ, ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ಸೊ ಏರಿಳಿತಗಳಾಗ್ತಾ ಇರ್ತದೆ. ಹಾಗೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಮನೆಯವ್ರ ಜೊತೆ ಅಥವಾ ಹೊರಗಿನ ಜನ ಜೊತೆ, ಸೊ ಎಕ್ಸ್ಪೆಷಲಿ ಮನೆಯವ್ರ ಜೊತೆ ಒಂದು ಭಿನ್ನಾಭಿಪ್ರಾಯಗಳು, ಸಣ್ಣ ಪುಟ್ಟ ಜಗಳಗಳು, ಭಿನ್ನಾಭಿಪ್ರಾಯಗಳು, ಮನಸ್ತಾಪ ಈ ತರದ್ದು ಬರ್ತದೆ. ಈ ಗ್ರಹಗಳ ಸಂಯೋಜನೆಯಿಂದ ಸೊ ಅದು ಜಾಸ್ತಿ ಉಷ್ಣ ಆಗುವಂತಹದ್ದು, ಜೀರ್ಣಕಾರಿ ಸಮಸ್ಯೆ, BP ಬರುವಂತಹದ್ದು, ಆಮೇಲೆ ಫ್ಯೂಚರ್ನಲ್ಲಿ ಸರ್ಜರಿ ಕೂಡ ಆಗಬಹುದು ಅಂತ ತೋರಿಸ್ತಾ ಇದೆ. ಮತ್ತೆ ಆಕ್ಸಿಡೆಂಟ್ ಕೂಡ ಆಗುವಂತಹದ್ದು ಅಂತ ತೋರಿಸ್ತಾ ಇದೆ. ಓಕೆ, ಹಾಗಾಗಿ ವಾಹನ ಚಾಲನೆ ಮಾಡುವಾಗ ಹುಷಾರಾಗಿರ್ಬೇಕು. ಸೊ ಇದು ತೋರಿಸ್ತಾ ಇದೆ ಅಂದ ತಕ್ಷಣಕ್ಕೆ
ಆಗ್ಲೇಬೇಕು ಅಂತೇನಿಲ್ಲ, ಆಗ್ಲೇಬೇಕು ಅಂತ ಇದ್ರೆ ಅದಕ್ಕೆ ಪರಿಹಾರನೂ ಇದೆ. ಸೊ ಅದಕ್ಕೆ ನಮ್ಮ ಬುದ್ಧಿ, ನಮ್ಮ ನಡವಳಿಕೆ, ನಮ್ಮ ಸಮಯ ಪ್ರಜ್ಞೆ ಅಂತ ಹೇಳ್ತೀವಲ್ಲ, ಇದನ್ನ ಮಾಡ್ಕೊಂಡ್ರು ಅದನ್ನ ಅವಾಯ್ಡ್ ಮಾಡ್ಬೋದು. ಪ್ರತಿಯೊಂದಕ್ಕೂ ಅದು ಪರಿಹಾರ ಅಂತ ಇರ್ತದೆ. ಸೊ ಹಾಗೆ ಈ ನಿಮ್ಗೆ ಈ ಗ್ರಹಗಳ ಸಂಯೋಜನೆಯಿಂದ ಸೊ ಇದು ಇವಾಗ ನಿಮ್ಗೆ ಡೈಜೆಷನ್ ಪ್ರಾಬ್ಲಮ್ಸ್ ಅಥವಾ ಬಾಡಿ ಹೀಟ್ ಆಗೋದು ಆ ತರದ್ದು, BP ಆ ತರದ್ದು ಏನಾದ್ರು ಇದೆಯಾ? ಬಾಡಿ ಹೀಟ್ ಆಗ್ತದೆ, ಹೊಟ್ಟೆ ಸಮಸ್ಯೆಗಳಿದೆಯಾ? ಕಾನ್ಸ್ಟಿಪೇಷನ್ ಆಗ್ತಾ ಇದೆ. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಕಾಲೆಲ್ಲ ಹೊಡ್ಕೋತಾ ಇದೆ ಹೀಟ್ಗೆ, ಏರ್ ಫಾಲ್ ಆಗ್ತಾ ಇದೆ. ಬಟ್ ಒಂದು ಸಾರಿ ನಾವು ಕರೆಕ್ಟಾಗಿ ಕುಂಡಲಿನ ಬರೆದ್ರೆ ಅದ್ರಲ್ಲಿ ಯಾವುದು ಸುಳ್ಳು ಬರೋದಿಲ್ಲ. ನಿಮ್ಗೆ 20% ನಿಮ್ಮ ಅನುಭವಕ್ಕೆ ಬರದೇ ಇರಬಹುದು, ಇನ್ನು 80% ಕರೆಕ್ಟ್ ಆಗಿರ್ತದೆ. ಸೊ ಇನ್ನ ನಿಮಗೆ ಸಾಲ ಮತ್ತೆ ಖರ್ಚುಗಳ ಮೇಲೆ ಹಿಡಿತವಿರಲು ಕಷ್ಟ ಆಗ್ತದೆ. ಅಂದ್ರೆ ಸಾಲ, ಕೆಲವು ಸರಿ ಸಾಲ ಮಾಡಬೇಕಾಗ್ತದೆ, ಮತ್ತೆ ಖರ್ಚು ಮಾಡೋದ್ರಲ್ಲಿ ಎಷ್ಟೇ ಹಿಡಿತ ಮಾಡಿದ್ರು ಕೂಡ ಅದನ್ನು ಹಿಡಿತ ಮಾಡೋಕ್ಕಾಗೋದಿಲ್ಲ, ಕಷ್ಟ ಆಗ್ತಾ ಇದೆ. ಕರೆಕ್ಟಾ? ಕಷ್ಟ, ಎಸ್ ಹೌದು. ರವಿ ಕೇತು ಒಟ್ಟಿಗೆ ಇರುವುದರಿಂದ ಪಿತೃ ಸಂಬಂಧಿ ದೋಷಗಳಿದೆ ಅಂತ ತೋರಿಸ್ತಾ ಇದೆ, ಪಿತೃ ಸಂಬಂಧಿ ದೋಷಗಳು. ಹಾಗೆ ನಿಮ್ಮ ತಂದೆಯವರೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಉಂಟಾಗ್ತದೆ ಅಂತ ಇದೆ. ತಂದೆ ಜೊತೆ ಹೇಗಿದೆ ನಿಮ್ದು ಬಾಂಡಿಂಗು? ಭಿನ್ನಾಭಿಪ್ರಾಯಗಳು ಆಗ್ತಾ ಇದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಈ ತರ ಹೇಳಿದ್ದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋರಾದ್ರೆ ಅರ್ಥ ಆಗ್ತದೆ ಸೂಕ್ಷ್ಮವಾಗಿ. ವೆರಿ ಗುಡ್. ಸೊ ಇದಕ್ಕೆ ಸಲಹೆ ಏನಂದ್ರೆ, ಇದಕ್ಕೆ ಒಂದು ಸೊಲ್ಯೂಷನ್ ಏನಪ್ಪಾ ಅಂದ್ರೆ, ಮಂಗಳವಾರ ಗಣಪತಿ ಸುಬ್ರಹ್ಮಣ್ಯ ದೇವ್ರ ಪೂಜೆ ಮಾಡಿದ್ರೆ ಈ ಗ್ರಹಗಳ ಒಂದು ಉಗ್ರತೆ ಕಡಿಮೆ ಆಗ್ತದೆ. ಸುಬ್ರಹ್ಮಣ್ಯ ಇದೆ, ಯಾಕೆಂದ್ರೆ ಇಲ್ಲಿ ಮಂಗಳ ದೋಷ ಕೂಡ ಇದೆ. ಮಂಗಳ ದೋಷ ಜಾಸ್ತಿ ಇರೋದ್ರಿಂದ ಇದು ಮಂಗಳ ದೋಷಕ್ಕೆ ಕುಜ ದೋಷ ಅಂತ ಹೇಳ್ತೀವಲ್ಲ, ಕುಜ ದೋಷ ಪರಿಹಾರ ಮಾಡಿಸ್ಕೋಬೇಕು. ಕುಜ ದೋಷ ಇದ್ದಾಗ ಸೊ ನಿಮಗೆ ಮನೆಯಲ್ಲಿ ಕಲಹ ಆಗುವಂತಹದ್ದು, ಉದ್ಯೋಗ ಸಿಗದೆ ಇರುವಂತಹದ್ದು, ಹಣಕಾಸಿನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಮತ್ತೆ ಮದುವೆಯಲ್ಲಿ ವಿಳಂಬ, ಮದುವೆ ಆದ್ಮೇಲೂ ಕೂಡ ಮಕ್ಕಳ ಆಗುವಲ್ಲಿ ವಿಳಂಬ ಆಗುವಂತಹದ್ದು, ಇದೆಲ್ಲ ಮಂಗಳ ದೋಷದ ಒಂದು ತೀವ್ರತೆ ಇರ್ತದೆ. ಸೊ ಮಂಗಳ ದೋಷ ಪರಿಹಾರ ಮಾಡಿಸ್ಕೋಬೇಕು. ಸೊ ಅದ್ರ ಜೊತೆಗೆ ಸೊ ಮಂಗಳವಾರ ದಿವಸ ಗಣಪತಿ ಸುಬ್ರಹ್ಮಣ್ಯ ದೇವ್ರ ಪೂಜೆ ಮಾಡಬೇಕು. ಇದು ಸೊ ಆ ಒಂದು ಉಗ್ರತೆಯನ್ನ ಕಡಿಮೆ ಮಾಡ್ತದೆ. ರಕ್ತದಾನ ಕೂಡ ಮಾಡಬಹುದು, ಅದು ಒಳ್ಳೆಯದೇ. ಸೊ ಭಾನುವಾರ ದೇವಸ್ಥಾನಕ್ಕೆ ಗೋಧಿ ದಾನ ಮಾಡುವುದು ಕೂಡ ಉತ್ತಮ. ಅದ್ರ ಜೊತೆಗೆ ಮನಸ್ಸಾಂತಿಗೆ ಯೋಗ, ಧ್ಯಾನ, ಪ್ರಾಣಾಯಾಮ ಇದನ್ನ ಅಳವಡಿಸ್ಕೊಂಡ್ರೆ ಮನಸ್ಸಾಂತಿ ಸಿಗ್ತದೆ. ಧ್ಯಾನ ಮಾಡಬೇಕು ಅಂದ್ರೆ ಯಮ, ನಿಯಮ, ಆಸನ, ಸೊ ಈ ಎಲ್ಲವನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರೆ ಮಾತ್ರ ಧ್ಯಾನ ಮಾಡೋಕ್ಕಾಗೋದು. ಇಲ್ಲ ಅಂದ್ರೆ ಧ್ಯಾನ ಕುಂತ್ಕೊಂಡಾಗ ಮನಸ್ಸೆಲ್ಲೋ ಚಂಚಲ ಓಡ್ತಾ ಇರ್ತದೆ, ಸ್ಕ್ರೀನ್ ನೋಡಿದಾಗೆ. ಸೊ ಧ್ಯಾನ ಮಾಡೋದು ಅಂದ್ರೆ ಸುಮ್ಮನೆ ಕಣ್ಮುಚ್ಕೊಂಡು ಕುಂತ್ಕೊಂಡ್ರೆ ಅದು ಧ್ಯಾನ ಆಗೋದಿಲ್ಲ, ತುಂಬಾ ಪ್ರೊಸೀಜರ್ ಇದೆ. 6ನೇ ಮನೆ ಕ್ರೂರ ಗ್ರಹಗಳಾದ ಮಂಗಳ, ಕೇತು, ರವಿ ಪಾಪ ಗ್ರಹಗಳಾದ್ರಿಂದ ಮಂಗಳ ಸೂರ್ಯ ಪರಾಕ್ರಮಿಗಳು. ಮಂಗಳ ಮತ್ತೆ ಸೂರ್ಯ ಪರಾಕ್ರಮಿಗಳು ಅಂದ್ರೆ ಸೊ ಯಾಕೆಂದ್ರೆ ಇದು ಅಗ್ನಿ ತತ್ವದ ಗ್ರಹಗಳಿವು. ಸೊ ಆದ್ರಿಂದ ನೀವು ಶತ್ರುಗಳು ನಿಮ್ಮ ಮುಂದೆ ಯಾರು ಕೂಡ ನಿಲ್ಲುಕಾಗುವುದಿಲ್ಲ. ಸೊ ಶತ್ರುಗಳನ್ನ ಜಯಿಸುವಂತಹ ಒಂದು ಧೈರ್ಯ ಇರ್ತದೆ ನಿಮಗೆ. ಬಟ್ ಈ ಗ್ರಹಗಳ ಸಂಯೋಜನೆ ಅದ್ಭುತವಾದಂತಹ ಒಂದು ಸ್ಪರ್ಧಾತ್ಮಕ ಶಕ್ತಿಯನ್ನ ನಿಮಗೆ ನೀಡುತ್ತದೆ. ಹಾಗೆ ನಿಮಗೆ ಉದ್ಯೋಗದಲ್ಲಿ ನೀವು ನೋಡ್ತಾ ಹೋದ್ರೆ ಸೊ ನಿಮಗೆ ಯಾವ್ದಾಗ ಬರ್ತಪ್ಪ ಅಂದ್ರೆ ಪೊಲೀಸು, ಆರ್ಮಿ, ಲಾ, ಮೆಡಿಕಲ್ಲು ಅಥವಾ ವೈದ್ಯಕೀಯ, ಸೊ ಇದರಲ್ಲಿ ನಿಮಗೆ ಯಶಸ್ಸು ಜಾಸ್ತಿ ಇರ್ತದೆ. ಅಂದ್ರೆ ನೀವು ಚೆನ್ನಾಗಿ ಓದಿದ್ದು ಇದಕ್ಕೆ ನೀವು ಪರಿಶ್ರಮ ಪಟ್ಟರೆ, ಎಫರ್ಟ್ ಹಾಕಿದ್ರೆ ಈ ಜಾಬ್ಗಳಲ್ಲಿ ಹೋದ್ರೆ ಯಶಸ್ಸು ಜಾಸ್ತಿ ಇರ್ತದೆ. ಸೊ ಕಠಿಣ ಪರಿಶ್ರಮದ ನಂತರ ನಿಮಗೆ ಉನ್ನತ ಉದ್ಯೋಗ ಪ್ರಾಪ್ತಿ ಇದೆ ಅಂತ ಇದೆ.
ಬಟ್ ಅದಕ್ಕೆ ಪರಿಶ್ರಮ ಪಡಬೇಕು. ಎಜುಕೇಶನ್ಗೆ ನೀವು ಕಷ್ಟಪಟ್ಟು ಓದಿದ್ರೆ ನಿಮಗೆ ಒಳ್ಳೆ ಉನ್ನತ ಉದ್ಯೋಗದ ಪ್ರಾಪ್ತಿ ಇದೆ. ಹಾಗೆ ಕೇತು ಪ್ರಭಾವದಿಂದ ನಿಮಗೆ ಹುಟ್ಟು ತೊಂದರೆಗಳ ಬಗ್ಗೆ ಅಪಾರವಾದಂತಹ ಒಂದು ಇದು ಕಾಳಜಿ ಜಾಸ್ತಿ ನಿಮಗೆ. ಜಾತಕದ 6ನೇ ಮನೆಯಲ್ಲಿ ನಿಮಗೆ ಸಾಲವನ್ನ ಸೂಚಿಸ್ತಾ ಇದೆ. ಸೊ ಇಲ್ಲಿ ಕೇತು 6ನೇ ಮನೆಯಲ್ಲಿರೋದ್ರಿಂದ ಸಾಲ ಮಾಡಬೇಕಾಗ್ತದೆ ಅಂತ ಹೇಳ್ತಾ ಇದೆ. ಅಗತ್ಯತೆ ನಿಮಗೆ ಅವಶ್ಯಕತೆ ಇದ್ದಾಗ ಸಾಲ ಮಾಡಬೇಕು, ಅದು ಆದಷ್ಟು ಬೇಗ ತೀರ್ಸುವಂಥದ್ದು ಮಾಡಬೇಕು. ನೀವು ತೀರ್ಸೋಕೆ ಪ್ರಯತ್ನ ಮಾಡಿದ್ರು ಅದು ಆಗ್ತಾ ಇಲ್ಲ. ಸೊ ಅನಾವಶ್ಯಕವಾಗಿ ಸಾಲ ಮಾಡಬಾರ್ದು. ಸಪೋಸ್ ಸಾಲ ಮಾಡಿದ್ರೆ ಅದು ತೀರ್ಸೋದಕ್ಕೆ ತುಂಬಾ ಡಿಲೇ ಆಗ್ತದೆ, ಕಷ್ಟ ಆಗ್ತದೆ. ಮಂಗಳ ಸೂರ್ಯ ಉಗ್ರ ಸ್ವಭಾವದವರಾದ್ರಿಂದ ಸ್ವಾಭಾವಿಕವಾಗಿ ನಿಮಗೆ ಕೆಲವು ಸಾರಿ ಕೋಪ ಬರುವಂತಹದ್ದು, ಹಠಮಾರಿ ಸ್ವಭಾವ. ಸೊ ಮತ್ತೆ ನೀವು ಕೆಲವು ಸಾರಿ ಒಂದು ಉಗ್ರತನನ್ನ ನೀವು ಪ್ರದರ್ಶಿಸ್ತೀರಿ ಹೆಚ್ಚಾಗಿ ಅಂತ ಹೇಳ್ತಾ ಇದೆ. ಹೌದಾ? ಸೊ ಹಾಗೆ ನಿಮ್ಗೆ ಇದು ಮಂಗಳ ದೋಷದ್ದು ಒಂದು, ಜೊತೆಗೆ ಸೂರ್ಯನಿಗೆ ನೀವು ಇದಕ್ಕೆ ಪರಿಹಾರ ಸೂರ್ಯನಿಗೆ ಆರ್ಘ್ಯ ಕೊಡೋದು, ಸೂರ್ಯ ನಮಸ್ಕಾರ ಮಾಡೋದು. ನಾನು ಮೊದಲೇ ಹೇಳಿದಾಗೆ ಗಣೇಶನ ಆರಾಧನೆ, ಕೇತು ಶಾಂತಿಗಾಗಿ ಸೊ ನೀವು ಪ್ರತಿ ಬುಧವಾರ ಅಥವಾ ಸಂಕಷ್ಟರ ಚತುರ್ಥಿ ಅನ್ಸು ಗಣೇಶನಿಗೆ ಗರ್ಕೆ ಹುಲ್ಲನ್ನ ನೀವು ಅರ್ಪಿಸ್ಬೇಕು. ಸೊ 8ನೇ ಮನೆಯಲ್ಲಿ ಶನಿ ಇದ್ದಾನೆ. 8ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಿಮ್ಗೆ ದೀರ್ಘಾಯುಷ್ಯವನ್ನ ಕೊಡ್ತಾನೆ. ದೀರ್ಘಾಯುಷ್ಯ ಇದೆ, ಆಯಸ್ಸು ಜಾಸ್ತಿ ಇದೆ. ಮತ್ತೆ ನಿಮ್ಮ ಜೀವನದಲ್ಲಿ ಹಠಾತ್ ಆಗಿ ಬದಲಾವಣೆಗಳು ಆಗ್ತಾ ಇರ್ತದೆ. ಜೊತೆಗೆ ನಿಮ್ಗೆ ಆಧ್ಯಾತ್ಮದ ಕಡೆಗೆ ಒಲವು ಜಾಸ್ತಿನ ತೋರಿಸ್ತಾ ಇದೆ. ಸೊ ನಿಮ್ಗೆ ಪಿತ್ರಾರ್ಜಿತ ಆಸ್ತಿ ಸಿಗ್ತದೆ ಅಂತ ಇದೆ, ಬಟ್ ಅದು ತಡವಾಗಿರ್ತದೆ. ಬಟ್ ಆಸ್ತಿ ವಿವಾದಗಳನ್ನ ಎದುರಿಸಬೇಕಾಗ್ತದೆ ಅಂತ ಇದೆ. ಪಿತ್ರಾರ್ಜಿತ ಆಸ್ತಿ ಏನಾದ್ರು ಇದೆಯಾ? ಓಕೆ ಓಕೆ ಓಕೆ. ಸೊ ಮತ್ತೆ ನಿಮಗೆ ಈ ಜ್ಯೋತಿಷ್ಯ, ತಂತ್ರ, ಮಂತ್ರ ಇದರಲ್ಲಿ ನಿಮಗೆ ಆಸಕ್ತಿ ಜಾಸ್ತಿ, ಅದನ್ನ ತಿಳ್ಕೊಳ್ಳುವಂತಹ ಕುತೂಹಲ. ಸೊ ಹಠಾತ್ ಲಾಭ ಬರ್ತದೆ, ದುಡ್ಡು ಬರ್ತದೆ. 5 ರೂಪಾಯಿ ಬಂದ್ರೆ 10 ರೂಪಾಯಿ ಖರ್ಚಾಗ್ತಾ ಇದೆ. ಮಿಶ್ರ ಫಲಗಳು, ಜೊತೆಗೆ ಮಾನಸಿಕ ಒತ್ತಡ. ಜೀವನದಲ್ಲಿ ಒಂದು ಶಿಸ್ತನ್ನ ರೂಪಿಸ್ಕೊಂಡ್ರೆ ಇದರಿಂದ ಸಮಸ್ಯೆಯಿಂದ ನಿಧಾನವಾಗಿ ಹೊರಗಡೆ ಬರ್ಬೋದು. ರಾಹು 12ನೇ ಮನೆಯಲ್ಲಿ ಇದ್ದಾನೆ. ರಾಹು 12ನೇ ಮನೆಯಲ್ಲಿ ಇರೋದ್ರಿಂದ ಎಷ್ಟೇ ಹಣ ಇದ್ರೂ ಕೈನಲ್ಲಿ ನಿಲ್ತಾ ಇಲ್ಲ. ಸೊ ಮತ್ತೆ ನೀವು ಅನಗತ್ಯ ಐಷಾರಾಮಿ ವಸ್ತುಗಳಿಗೆ ಮತ್ತೆ ಗುಪ್ತ ಚಟುವಟಿಕೆಗಳಿಗೆ ದುಡ್ಡನ್ನ ಖರ್ಚು ಮಾಡ್ತಾ ಇದ್ದೀರಿ ಅಂತ ಇದೆ. ಹೌದಾ? ಓಕೆ. ರಾಹು ಗ್ರಹದ ಮತ್ತೆ ಈ ರಾಹು ಗ್ರಹ ನಿಮಗೆ 12ನೇ ಮನೆಯಲ್ಲಿರೋದ್ರಿಂದ ನೀವು ತುಂಬಾ ಕಲ್ಪನಾ ಲೋಕದಲ್ಲಿ ಇರ್ತೀರಿ, ತುಂಬಾ ಇಮ್ಯಾಜಿನ್ ಮಾಡ್ಕೋತೀರಿ, ಕಲ್ಪನಾ ಲೋಕದಲ್ಲೇ ಇರ್ತೀರಿ. ಹಾಗೆ ಮಾನಸಿಕ ಒತ್ತಡ ಜೊತೆಗೆ ಆತಂಕ, ಸೊ ಇದು ಕೂಡ ಇದೆ. ಮತ್ತೆ ನೀವು ವಿಚಿತ್ರವಾದ ಕನಸುಗಳು ಬೀಳ್ತಾ ಇರ್ತವೆ ನಿಮ್ಗೆ. ನಿಜನಾ? 12ನೇ ಮನೆ ಲಗ್ನದಲ್ಲಿ ಇದ್ದಾಗ ವ್ಯಕ್ತಿ ನೀವು ಕೆಲಸರಿ ನಾನು ಏಕಾಂತದಲ್ಲಿ ಒಬ್ಬನೇ ಇರಬೇಕು ಅಂತ ಬಯಸ್ತೀರಿ. ಲೌಕಿಕ ಜೀವನದಿಂದ ವೈರಾಗ್ಯ ಬರ್ತಾ ಇದೆ, ಆಧ್ಯಾತ್ಮದ ಕಡೆಗೆ ಒಲವು ಜಾಸ್ತಿ ಅಂತ ತೋರಿಸ್ತಾ ಇದೆ. ಸೊ ಆದಷ್ಟು ಈ ಲೌಕಿಕ ಜೀವನದಿಂದ ಹೊರಗಡೆ ಬಂದ್ಬಿಡಬೇಕು ಅಂತ ಕೆಲಸರಿ ತುಂಬಾ ಮನಸ್ಸಿಗೆ ಅದು ಬೇಜಾರಾಗ್ತದೆ, ಆತಂಕ ಆಗ್ತದೆ. ಸೊ ಈ ತರ ಆಗ್ತಾ ಇದೆ. ಅದಕ್ಕೆ ನೀವು ಪರಿಹಾರವಾಗಿ ನೆಲದ ಮೇಲೆ ಕುಂತ್ಕೊಂಡು ಊಟ ಮಾಡಬೇಕು. ಹಾಸಿಗೆ ಕೆಳಗಡೆ ಕೆಂಪು ಬಟ್ಟೆಯಲ್ಲಿ ಸೋಂಪು ಅಂತ ಬರ್ತದೆ, ಗೊತ್ತಾ? ಸೋಂಪು. ಅದನ್ನ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಹಾಸಿಗೆ ಕೆಳಗಡೆ ಇಟ್ಕೋಬೇಕು. ಅದ್ರ ಕೆಳಗಡೆ ಮಲ್ಕೋಬೇಕು. ಸೊ ಮಂಗಳವಾರ ಶನಿವಾರ ಸ್ವಲ್ಪ ಆದಷ್ಟು ಸ್ವಲ್ಪ ದಾನ ಧರ್ಮ ಮಾಡಿದ್ರೆ ಅದು ನಕಾರಾತ್ಮಕ ಶಕ್ತಿಯನ್ನ, ಸೊ ಅಂದ್ರೆ ನೆಗೆಟಿವ್ ಎನರ್ಜಿಯನ್ನ ಹೊಡೆದೋಡಿಸಿ ಪಾಸಿಟಿವ್ ಎನರ್ಜಿಯನ್ನ ಕೊಡ್ತದೆ. ಶುಕ್ರವಾರ, ಮಂಗಳವಾರ ಮತ್ತೆ ಶನಿವಾರ. ಏನಾದ್ರೂ ಒಂದು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಕೈಲಾಗಿದ್ದು
ಸೊ ಅಷ್ಟೇ ಮಾಡ್ಬೇಕು ಇಷ್ಟೇ ಮಾಡಬೇಕು ಅಂತಿಲ್ಲ. ಹಾಂ ಇನ್ನೊಂದು ಸ್ವಲ್ಪ ಇನ್ನೊಂದು ಪೇಜಲ್ಲಿ ಬರೆದಿದ್ದೀನಿ, ಒಂದು ನಿಮಿಷ. ನಿಮ್ಮ ಅಮ್ಮ ಇದ್ದಾರ ಅಲ್ಲಿ? ಇಲ್ಲ ಅವ್ರೇನೋ ಪಾತ್ರ ತೋರ್ಬೇಕು ಅಂತಿದ್ರು, ಅಲ್ಲೇ ಆ ಕಡೆ ಹೋಗಿದ್ದಾರೆ. ಓಕೆ 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 ಓಕೆ. 4 2 8 9 10. ಸೊ ನಿಮ್ಮ ಲಗ್ನ ಕನ್ಯಾ ಲಗ್ನ. ಹೌದು ಗುರುಗಳೇ. ಸೊ ನಿಮಗೆ ಅಜೀರ್ಣತೆ, ಕರಳಿನ ತೊಂದರೆ, ಮತ್ತೆ ಮನಸ್ಸು ಬದಲಾವಣೆ ಆಗಾಗ, ಅಂದ್ರೆ ಒಂದು ಕಡೆ ಕಾನ್ಸಂಟ್ರೇಟ್ ಮೈಂಡ್ ಇರೋದಿಲ್ಲ, ತುಂಬಾ ಮನಸ್ಸು ಚೇಂಜ್ ಆಗ್ತಾ ಇರ್ತದೆ. ಸೊ ಹಾಗೆ ಹತಾಸೆ, ಸೊ ಮತ್ತೆ ಅದು ಜೊತೆಗೆ ನಿಮ್ಮ ಸುತ್ತಮುತ್ತಲಿರುವಂತಹ ನಿಮ್ಮ ಎನ್ವಿರಾನ್ಮೆಂಟ್ ಕೂಡ ಅದ್ರ ಮೇಲೆ ಪ್ರಭಾವ ಬೀರ್ತಾ ಇದೆ. ಅಂದ್ರೆ ನೀವು ಎನ್ವಿರಾನ್ಮೆಂಟ್, ನಿಮ್ಮ ಮನೆ ಸುತ್ತಮುತ್ತ, ನಿಮ್ಮ ಫ್ರೆಂಡ್ಶಿಪ್, ನೀವು ಬೆಳೆಯುವಂತಹ ಜಾಗನೂ ಕೂಡ ಅದ್ರ ಮೇಲೆ ದುಷ್ಪರಿಣಾಮ ಬೀರ್ತದೆ. ಹಾಂ ಸರಿ ಗುರುಗಳೇ. ಸೊ ಹಾಗೆ ಹೊಟ್ಟೆ ಸಂಬಂಧಿ ಸಮಸ್ಯೆಗಳು, ಇದಕ್ಕೆ ಪಥ್ಯವನ್ನ ಮಾಡಬೇಕು. ಮತ್ತೆ ನಿಮಗೆ ವಿಲಕ್ಷಣ ಆಹಾರಗಳು ಅಂದ್ರೆ ಅನ್ಹೆಲ್ತಿ ಫುಡ್ಗಳನ್ನ ತಿನ್ನೋದ್ರ ಕಡೆಗೆ ಜಾಸ್ತಿ ಇಂಟ್ರೆಸ್ಟ್. ಹೌದಾ? ಅದೇ ಅದೇಂತಿ ಅಂದ್ರೆ ಗುರುಗಳೇ, ಇನ್ನೇನು ನಾವು ವೆಜಿಟೇಬಲ್ ಎಗ್ಗಿಟ್ಟು ಅದು ಕುಡ್ಕೊಳ್ತೀವಿ. ಅದು ಅನ್ಹೆಲ್ತಿ ಫುಡ್ ಅಲ್ವಾ ಅದು? ಹಾ. ಮತ್ತೆ ನಿಮ್ದು ಕನ್ಯಾ ರಾಶಿ ಆಗಿರೋದ್ರಿಂದ ನೀವು ಸ್ವೇಚ್ಛಾ ಪ್ರವೃತ್ತಿ. ಸೊ ಮತ್ತೆ ದೇಹ ತಾರುಣ್ಯ, ಒಂದು ಮುಗ್ಧತೆ ಅನ್ನೋದು ಇದೆ. ಸೊ ಹಾಗೆ ಉತ್ತಮವಾದಂತಹ ಹಣೆ, ನೇರವಾದ ಮೂಗು, ಮತ್ತೆ ಸೊ ಮೂಗು ನೇರವಾಗಿದೆಯಾ? ಕೆನ್ನೆಗಳು ಸ್ವಲ್ಪ ಮೀಡಿಯಂ ಆಗಿದೆಯಾ? ಮೀಡಿಯಂ ಆಗಿದೆ. ಸೊ ಹಾಗೆಯೇ ನೀವು ನಿರಾಸವಾದಿಗಳು, ತುಂಬಾ ಕೆಲವು ಸರಿ ನೀವು ಉದ್ವೇಗಕ್ಕೊಳಗಾಗ್ತೀರಿ, ಕೆಲವು ಸರಿ ನಿರಾಸೆ ಆಗ್ತದೆ, ಕೆಲವು ಸರಿ ಅಸಹನೆ ಆಗ್ತದೆ. ಈಗ ನಾವು ಒಂದ್ ಕಡೆ ಜಾಬ್ ಹೇಳಿರ್ತೀನಿ, ಹಾ ಎಲ್ಲ ಇನ್ನೇನು 90 ಆರೋಗ್ಯ ಅಂದಾಗ ಲಾಸ್ಟಲ್ಲಿ ಫೋನ್ ಮಾಡಿದ್ರೆ ಫೋನ್ ಇರ್ತಿಲ್ಲ, ನಿರಾಸೆ ಮಾಡ್ತಾರೆ. ಹಾ 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 ಬೇರೆ ಅವಕಾಶಗಳು ಕ್ಯಾನ್ಸಲ್ ಆಗ್ತವೆ. ನಾನು ಅದ್ರ ಬಗ್ಗೆ ಕಲ್ಪನೆ ಮಾಡ್ಕೊಬಿಟ್ಟಿರ್ತೀನಿ, ಪ್ಲಾನ್ ಹಾಕಬಿಟ್ಟಿರ್ತೀನಿ ಅದ್ರೊಳಗೆ. ಹಾ 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 ಆಮೇಲೆ ಅದು ಇದಾದಾಗ ಪ್ಲಾನ್ ಫ್ಲಾಪ್ ಆಗುತ್ತೆ. ಮತ್ತೆ ಮೃದು ಮತ್ತು ತೆಳು ನರಗಳ ರಚನೆ, ಅಂದ್ರೆ ಸ್ಕಿನ್ ರಫ್ ಇಲ್ಲ, ಸ್ಮೂತ್ ಆಗಿದೆ, ನರಗಳ ಒಂದು ರಚನೆ ಕೂಡ ತೆಳುವಾಗಿದೆ. ಸೊ ಹಾಗೆ ನಿಮ್ಮ ಮಿಥುನ ರಾಶಿಯವರ ಒಂದು ಸಾಧಾರಣವಾದಂತಹ ಮುಖಲಕ್ಷಣ, ಬಿಳಿ ಮೈ ಬಣ್ಣ, ಸೊ ಮತ್ತೆ ಉದರಿದ ಕೂದಲುಗಳು, ಮತ್ತೆ ಸ್ಪಷ್ಟವಾಗಿ ಕಾಣುವ ಕಣ್ಣುಗಳು, ಇದು ಇಷ್ಟು ನಿಮಗಿದೆ. ಹೌದಾ? ಸೊ ಆರೋಗ್ಯ ಸಮಸ್ಯೆಗಳನ್ನ ತೋರಿಸ್ತಾ ಇದೆ. ಸೊ ನಿಮ್ಮ ನಕ್ಷತ್ರ ಬಂದು ಮೃಗಶಿರ 4ನೇ ಪಾದ. 4ನೇ ಪಾದದ ಮೃಗಶಿರ ನಕ್ಷತ್ರದವರ ಭವಿಷ್ಯವನ್ನ ನಾವು ನೋಡ್ತಾ ಹೋದ್ರೆ, ನೀವು ಆಧ್ಯಾತ್ಮಿಕ, ಮನಸ್ಸಾಸ್ತ್ರ ಮತ್ತೆ ಹೊಸ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ನಿಮಗೆ ಯಾವಾಗಲೂ ಇಂಟ್ರೆಸ್ಟ್ ಜಾಸ್ತಿ. ಸೊ ಮತ್ತೆ ಅನುಭವ ಜಾಸ್ತಿ ಪಡ್ಕೋತೀರಿ, ಮತ್ತೆ ಚುರುಕಾದಂತಹ ಬುದ್ಧಿ ಇದೆ, ಮತ್ತೆ ಒಂದು ಸ್ವಭಾವ ಕೆಲವು ಸರಿ ತುಂಬಾ ಸಾಫ್ಟ್ ಆಗಿರ್ತೀರಿ, ಕರುಣೆ ಇದೆ, ಮತ್ತೆ ನಿಮಗೆ ಒಂದು ಫ್ರೆಂಡ್ಲಿ ಆಗಿರ್ತೀರಿ, ಮತ್ತೆ ನಿಮ್ಮ ಮೆದುಳು ಯಾವಾಗಲೂ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರ್ತದೆ, ಆಲೋಚನೆಗಳು ಬಂದು ಹೋಗ್ತಾ ಇರ್ತವೆ, ಥಾಟ್ಸ್ಗಳು. ಸೊ ಮತ್ತೆ ಮನಸ್ಸಾಂತಿ ಸ್ವಲ್ಪ ಕಡಿಮೆ ಇದೆ. ಸೊ ಯಾಕೆಂದ್ರೆ ನೀವು ಜೀವನದಲ್ಲಿ ನಾನು ತುಂಬಾ ಖುಷಿಯಾಗಿರ್ಬೇಕು, ಒಂದು ಸ್ಟೇಬಲ್ ಆಗಿರ್ಬೇಕು ಅಂತ ಇಷ್ಟಪಡ್ತಾ ಇದ್ದೀರಿ. ಸೊ ಮತ್ತೆ ಅದರ ಜೊತೆಗೆ ಸೊ ನೀವು ದುರಾದೃಷ್ಟವಶಾತ್ತು ನಿಮ್ಗೆ ಆ ಥರ ಆಗ್ತಾ ಇಲ್ಲ, ನೀವೇನು ಅನ್ಕೋತಿರೋ ಅದು ಆಗ್ತಾ ಇಲ್ಲ. ಹಾಗೆ ನಿಮ್ಮ ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಸಮಸ್ಯೆಗಳು ಕಾಣಿಸ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗೆ ಸಿಲುಕಿದ್ದೀರಿ ಆಲ್ರೆಡಿ. ಮತ್ತೆ ಹಾಗೆ ನೀವು ಸರ್ಜನ್ನು, ಪೊಲೀಸು, ಮತ್ತೆ ಡ್ರೈವರು, ಸಿವಿಲ್, ಎಲೆಕ್ಟ್ರಾನಿಕ್ಕು, ಮೆಕ್ಯಾನಿಕ್ಕು, ಎಲೆಕ್ಟ್ರಾನಿಕ್ಕು, ಇಂಜಿನಿಯರಿಂಗು, ಈ ಕೆಲಸದಲ್ಲಿ ನಿಮ್ಗೆ ಯಶಸ್ಸು ಜಾಸ್ತಿ ಇದೆ. ಸೊ ಮತ್ತೆ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರ್ತದೆ.
ಸೊ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇದೆ. ಅದನ್ನ ನಿಮ್ಮ ಲೈಫ್ ಸ್ಟೈಲು ಫುಡ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳಿ. ಆರೋಗ್ಯ ಸಮಸ್ಯೆ ಇದೆ ಅದು ನಿಜ. ಹಾಂ, ಸೊ ನಿಮಗೆ ವಯಸ್ಸು ಎಷ್ಟು ಅಂತ ಹೇಳಿದೆ? ಈ 38. ಸೊ ನಿಮ್ಮ 32ನೇ ವಯಸ್ಸಿನಿಂದಲೇ ನಿಮಗೆ ಈ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ, ಕರೆಕ್ಟಾ? ಅವರು ನನಗೆ ಎಷ್ಟು ಕಾಲ ಮನೆಗೆ ನಾನು ಹೊರಗಡೆ ಏನೇನೋ ಓದ್ತಾ ಇದ್ದಾರೆ ಸರ್. ಹಾಂ 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 ಅವರೇ ಒಂಥರ ನಮಗೆ ಒಂಥರ ಆಗ ನೀವು ಹೇಳಿದ್ರೆ ನಂಗೆ ಒಂದ್ಸಲ ತೋರಿಸ್ತೀನಿ, ನಾನು ಏನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಸೊ ಅದೆಲ್ಲ ಅವ್ರು ಅರ್ಥ ಮಾಡ್ಕೋಬೇಕು ಅಂದರೆ ಇದು ನಿಮಗೆ ಈ ಗ್ರಹಗಳು ಮತ್ತೆ ಮಂಗಳ ದೋಷದ್ದು, ಕುಜ ದೋಷದ್ದು, ಕೇತುದು, ಸೊ ಇದು ಶನಿದು ಸ್ವಲ್ಪ ತೊಂದರೆ ಇರೋದ್ರಿಂದ, ಸೊ ನೀವು ಹೇಳಿದ್ದನ್ನು ಅವ್ರು ಅರ್ಥ ಮಾಡ್ಕೋತಿಲ್ಲ, ಅವ್ರು ಹೇಳೋದನ್ನ ನೀವು ಅರ್ಥ ಮಾಡ್ಕೋತಿಲ್ಲ, ಹಣಕಾಸಿಂದು ಸಮಸ್ಯೆಗಳು, ಸೊ ಮದುವೆನಲ್ಲಿ ವಿಳಂಬ ಮತ್ತು ಸಾಲದ ಬಾಧೆ ಅಥವಾ ನೆಮ್ಮದಿ ಇಲ್ಲದೆ ಇರುವಂತಹದ್ದು, ಸೊ ಇದೆಲ್ಲ ಸಮಸ್ಯೆಗಳಾಗ್ತಾ ಇದೆ. ಮದುವೆ ಆದಮೇಲೆ ಸೊ ನೀವು ಗಂಡ ಹೆಂಡ್ತಿರು ಶಿವ ಪಾರ್ವತಿಯರಂಗೆ ಇರ್ತೀರಿ. ಸೊ ನಿಮ್ಮ 32ನೇ ವಯಸ್ಸಿನಿಂದಲೇ ನಿಮ್ಮ ಈ ಜೀವನದ ಈ ಸವಾಲುಗಳನ್ನು ಎದುರಿಸ್ತಾ ಇದ್ದೀರಿ ಅಂತ ತೋರಿಸ್ತಾ ಇದೆ ನಿಮ್ಮ ಭವಿಷ್ಯ. ಆಮೇಲೆ ಇದ್ರೆ ನಾವು ಹುಡುಗಿನ ಕೊರೋನಾ ಮುಂಚೆ ನಾನು ನೋಡ್ತಾನೆ ಇದ್ದೀನಿ. ಸ್ವಲ್ಪ ಜೋರ ಮಾತಾಡಿ, ಕೇಳಿಸ್ತಾ ಇಲ್ಲ. ನಾನು ಕೊರೋನಾ ಮುಂಚೆಯಿಂದನೂ ನೋಡ್ತಾ ಇದ್ದೀನಿ. ಹಾಂ 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 ಎಲ್ಲೂ ಬದುಕಿ ಗೊತ್ತಾಗಿಲ್ಲ. ಓಕೆ 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 ಆಗ್ತದೆ ಇಲ್ಲ ನಾನು ಊಟ ಬಂದ್ಬಿಟ್ಟೆ ನನಗೆ. ಹೇಳ್ತೀನಿ ನಾನು ಇವಾಗ, ಅದನ್ನು ಬರೆದಿಟ್ಟಿದ್ದೀನಿ. ಶಕ್ತಿನೇ ಬಿಟ್ಟು ಹೋಗ್ತೈತೆ. ಇಲ್ಲ, ಅದನ್ನ ಹೇಳ್ತೀನಿ ನಾನು, ತಲೆ ಕೆಡಿಸ್ಕೊಳ್ಳೋದು ಬೇಡ, ಹೇಳ್ತೀನಿ ನಾನು ಇವಾಗ ಅದನ್ನು. ಸೊ ಆರೋಗ್ಯದ ಕಡೆ ಗಮನ ಕೊಡಿ. ಸೊ ಪ್ರತಿಯೊಂದಕ್ಕೂ ಅಷ್ಟೇ, ನಾವು ಹಿಂದಿನ ಜನ್ಮದಲ್ಲಿ ಏನು ನಾವು ಪಾಪಗಳ ಮಾಡಿರ್ತೀವೋ ಅದ್ರ ಪ್ರಾಯಶ್ಚಿತವಾಗಿ ಸೊ ಈ ಜನ್ಮದಲ್ಲಿ ಆ ಥರ ಆಗ್ತಾ ಇರ್ತದೆ. ಸೊ ಅದ್ರ ಜೊತೆಗೆ ಅಂತಹ ಗ್ರಹಗತಿಗಳದ್ದು ಅದು ನಾವು ಕೆಟ್ಟ ಗ್ರಹಗಳು ಹುಟ್ಟಿದ ಟೈಮ್ನಲ್ಲಿ ಇರೋದ್ರಿಂದನೂ ಕೂಡ ಆಗ್ತಾ ಇದೆ. ಸೊ ಹಾಗೆ ನೀವು ಯಾರಾದರೂ ಲವ್ ಮಾಡಿದ್ರಾ? ಅದೇ ನಮ್ಮ ರಿಲೇಷನ್ಗಳಲ್ಲಿ ನೋಡಿದ್ದು ಇಷ್ಟ ಆಗಿತ್ತು. ಅಲ್ಲ, ನೀವು ಯಾರನ್ನು ಇಷ್ಟಪಟ್ಟಿದ್ದೀರಿ ಅಂತ ತೋರಿಸ್ತಾ ಇದೆ, ಹಾ? ಇಷ್ಟಪಟ್ಟಿದ್ದೀರಿ ಅಂತ ತೋರಿಸ್ತಾ ಇದೆ. ಹೌದೌದು, ಅದೇ ಗುರುಗಳೇ ಇಷ್ಟಪಟ್ಟಿದ್ದು. ಹಾ. ಅಂದ್ರೆ ಅವರು ಈಗ ನಮ್ಗೆ ಈಗ ಅಲ್ಲ, ನೀವು ಅವ್ರನ್ನೇ ಮದುವೆ ಆಗ್ತೀರಿ ಅಂತ ತೋರಿಸ್ತಾ ಇದೆಯಲ್ಲ, ಮದುವೆ ಆಗಿದೆಯಾ ಅವ್ರದ್ದು ಇಲ್ವಾ? ಹೌದು ಆಗ್ಬಿಟ್ಟಿದೆ ಗುರುಗಳೇ. ಮದುವೆ ಆಗೋಗಿದೆ, ಆಗೋಗಿತ್ತು. ಅದರಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿದೆ. ಹೌದು. ಓಕೆ. ಅವ್ರ ಪಾಡಿಗೆ ಅವ್ರ ಜೀವನ ನೋಡ್ಕೊಂತಾರೆ. ಹಾಂ 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 ಬಟ್ ಅವ್ರನ್ನೇ ಮದುವೆ ಆಗುವಂತಹದ್ದು ಯೋಗ ಇತ್ತು, ಬಟ್ ಮಿಸ್ ಆಗಿದೆ. ಅವರು ಯಾವುದೇ ಸಪೋರ್ಟ್ ಮಾಡಿಲ್ಲ. ಯಾರೂ ಸಪೋರ್ಟ್ ಮಾಡಲಿಲ್ಲ. ಓಕೆ. ಸೊ ನೋಡಿ, ನಿಮ್ಮ ಜಾತಕದಲ್ಲಿ 1ನೇ ಮನೆಯಲ್ಲಿ ರವಿ ಇದ್ದಾನೆ. ಸೊ 1ನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ನೀವು ಮೃದು ಮಾತಿನಂತಹ ವ್ಯಕ್ತಿಯಾಗಿರ್ತೀರಿ. ನಿಮಗೆ ಅಣ್ಣ ತಮ್ಮಂದಿರಿದಾರ? ಕಿರಿಯ ತಮ್ಮ ಇದ್ದಾನ? ಅಣ್ಣ ಇದ್ದಾರೆ. ಸೊ ಅವರು ಅದೃಷ್ಟವಂತರು, ಮತ್ತೆ ಒಳ್ಳೆ ಫ್ರೆಂಡ್ಸು ಇದ್ದಾರೆ. ಹಾಗೆ ಒಂದಷ್ಟು ಜನ ನಿಮ್ಮನ್ನು ಹಾಳು ಮಾಡೋ ಫ್ರೆಂಡ್ಸು ಕೂಡ ಇದ್ದಾರೆ. ನಿಮಗೆ ತಾಯಿ ಮತ್ತೆ ಧಾರ್ಮಿಕ ಚಿಂತನೆಯ ವ್ಯಕ್ತಿಯಾಗಿರ್ತೀರಿ. ಪುಣ್ಯಕ್ಷೇತ್ರಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತೀರಿ, ಟ್ರಾವೆಲಿಂಗ್ ಮಾಡೋದಕ್ಕೆ ಇಷ್ಟಪಡ್ತೀರಿ. ಕೆಲವು ಸಾಧ್ಯ ಆಗಿದೆ, ಕೆಲವು ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ನಿಮಗೆ ಅಬ್ರಾಡ್ಗೆ ಹೊರದೇಶಗಳಲ್ಲಿ ಶಿಕ್ಷಣವನ್ನು ಪಡೆಯುವಂತಹ ಒಂದು ಯೋಗ ಕೂಡ ಇತ್ತು. ಸೊ ಅದನ್ನು ನೀವು ಸರಿಯಾಗಿ ಓದಿದಿರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ, ಓದಲಿಲ್ಲ. ಸೊ ಯಾಕೆಂದ್ರೆ ಇಲ್ಲಿ ಸೂರ್ಯನ ಸ್ಥಾನ ನಿಮಗೆ ಇದು ವ್ಯಾಘ್ರ ಆಗಿದೆ. ಎಲ್ಲ ಇದನ್ನ ಮೈಂಡಲ್ಲಿ ಇಟ್ಕೊಡಿ. ಸೂರ್ಯ ನಿಮಗೆ ವ್ಯಾಘ್ರ ಆಗಿದ್ದಾನೆ. ಆದ್ರಿಂದ ನಿಮಗೆ ಸಕಾರಣಕ್ಕೆ ನಿಮ್ಮ ಕೆಲಸ ಆಲಸ್ಯ ಆಗುವಂತಹದ್ದು ಈ ಥರ ತೊಂದರೆಗಳು ಆಗ್ತಾ ಇದೆ. ಮತ್ತೆ ಯಾಕೆಂದ್ರೆ ನಿಮಗೆ ಸೂರ್ಯ ಸ್ಥಾನ ನಿಮಗೆ ಗಮನಾರ್ಹವಾಗಿ, ಸೊ ನೀವು ಹೈಟ್ ಎಷ್ಟಿದ್ದೀರಿ? ಸ್ವಲ್ಪ ಹೈಟ್ ಇದ್ದೀರಿ ಅಂತ ತೋರಿಸ್ತಾ ಇದೆಯಲ್ಲ. ನಾನು ತುಂಬಾ ಇಟ್ಟಿದ್ದೆ ಗುರುಗಳೇ, ಒಂದು 5 ಅಡಿ ಇದೆ. 5 ಅಡಿ. ನಮ್ಮ ಮನೆಯಲ್ಲಿ ಎಲ್ಲರಿಗಿಂತ ಇಟ್ಟಿದ್ದೆ ನಾನು. ಓಕೆ ಓಕೆ. ಜೊತೆಗೆ ಸೊ ಏರ್ ಫಾಲ್ ಆಗುವಂತಹದ್ದು ಮತ್ತೆ ಕಣ್ಣಿನ ಸಮಸ್ಯೆ ತೋರಿಸ್ತಾ ಇದೆ. ಏರ್ ಫಾಲ್ ಆಗಿದೆಯಾ? ಏರ್ ಫಾಲ್ ನಮ್ಗೆಲ್ಲ ಟೈಫಾಯ್ಡ್ ಆದಾಗೆಲ್ಲ ಸ್ವಲ್ಪ ಏರ್ ಫಾಲ್ ಆಗಿದೆ. ಅಂದ್ರೆ ತಲೆ ಬಿಟ್ಟಿದೆ. ಕಣ್ಣಿನ ಸಮಸ್ಯೆ ಉಂಟು ಮಾಡಬಹುದು ಅಂತಿದೆ. ಸರಿಯಾಗಿ ದೂರದ್ದು ಹತ್ರದ್ದೆಲ್ಲ ಕಾಣಿಸ್ತದ? ಕಣ್ಣಿನ ಸಮಸ್ಯೆ ಏನಿಲ್ಲ ಗುರುಗಳೇ, ಒಂದೊಂದ್ಸರಿ ಅದೇ ಮೊಬೈಲ್ ನೋಡೋದು ಪೇನ್ ಆಗುತ್ತೆ ಅಷ್ಟೇ. ಹಾ. ಸೊ ಮಕ್ಕಳ ಸಂಖ್ಯೆ 2 ಇದೆ. ಸೊ ನಿಮ್ಮ ಜಾತಕದಲ್ಲಿ ಚಂದ್ರ 11ನೇ ಮನೆ ಇಲ್ಲಿದ್ದಾನೆ. ನಿಮ್ಮ ಜಾತಕದಲ್ಲಿ 10ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಚಂದ್ರನ ದೃಷ್ಟಿ 4ನೇ ಮನೆಯಲ್ಲಿ ಮೇಲೆ ಇದೆ. ಸೊ ಫ್ಯೂಚರ್ನಲ್ಲಿ ನಿಮಗೆ ಅನುಮಾನನೇ ಬೇಡ, ನೀವು ಒಳ್ಳೆ ಸಾಧನೆ ಮಾಡ್ತೀರಿ, ಯಶಸ್ವಿಯಾದಂತಹ ವ್ಯಕ್ತಿ ಆಗ್ತೀರಿ, ತೃಪ್ತಿಕರವಾದಂತಹ ಬದುಕನ್ನ ಬದುಕ್ತೀರಿ ಅಂತೇಳಿ ಚಂದ್ರ ಹೇಳ್ತಾ ಇದ್ದಾನೆ. ಸೊ
ಅದ್ರ ಜೊತೆಗೆ ನಿಮ್ಮ ತಾಯಿ ಜೊತೆ ಉತ್ತಮ ಸಂಬಂಧ ಇದೆ, ಬೇರೆ ಮಹಿಳೆಯರ ಜೊತೆ ಕೂಡ ಉತ್ತಮ ಸಂಬಂಧ ಹೊಂದಿದ್ದೀರಿ, ಮಕ್ಕಳ ವಿಚಾರದಲ್ಲಿ ನೀವು ಸಂತೋಷವಾಗಿರ್ತೀರಿ, ಮತ್ತೆ ಕೆಲಸಗಳನ್ನ ಆಗಾಗ ಬದಲಾಯಿಸುವಂತಹ ಸಾಧ್ಯತೆ ಇದೆ. ಹೌದು ಗುರುಗಳೇ, ಅದೇ ಸ್ಟೇಬಲ್ ಆಗಿ ಒಂದ್ ಕಡೆ ಸ್ಟೇಬಲ್ ಆಗಿ ಒಂದ್ ಕಡೆ ಇರ್ತಾ ಇಲ್ಲ. ನಮ್ಮನೆ ಅದೊಂದು ಇದ್ ಮಾಡ್ತಾರೆ, ನೀನ್ ಎಲ್ಲೂ ಕರೆಕ್ಟ್ ಆಗಿ ಇರೋದಿಲ್ಲ ಅಂತ. ಈಗ ನಮ್ಗೆ ಎಲ್ಲರೂ ಏನಾದ್ರು ಬೇಜಾರಾಯ್ತು ಇದಾಯ್ತು ಅಂದ್ರೆ ಚೇಂಜ್ ಮಾಡ್ತಾ ಇರ್ತೀವಿ. ನಮ್ಗೆ ಯಾವ್ದಾದ್ರು ಒಂದು ಪರ್ಮನೆಂಟ್ ಜಾಬ್ ಇರ್ಬೇಕು ಅಂತ ನಮಗೂ ಆಸೆ. ಅದ್ರ ಜೊತೆಗೆ ಮಂಗಳ ನಿಮ್ಗೆ 1ನೇ ಮನೆಯಲ್ಲಿದ್ದಾನೆ. ಮಂಗಳನ ದೃಷ್ಟಿ 4, 7, 8ನೇ ಮನೆ ಮೇಲೆ ರಾಹುನ ಸಂಪೂರ್ಣ ದೃಷ್ಟಿ ಮಂಗಳನ ಮೇಲಿದೆ. ಸೊ ಹಾಗಾಗಿ ನೀವು ಒತ್ತಡದ ಕೆಲಸ ಮಾಡೋದಕ್ಕೆ ನಿಮ್ಗೆ ಇಷ್ಟ ಆಗುದಿಲ್ಲ, ಆದ್ರೂ ಒತ್ತಡದಲ್ಲಿ ಸಿಲುಕಿದ್ದೀರಿ. ನಿಮ್ಗೆ ಯಾರಾದ್ರೂ ಪ್ರೆಷರ್ ಹಾಕಿದ್ರೆ, ಒತ್ತಡ ಮಾಡಿದ್ರೆ ನಿಮ್ಗೆ ಅದು ಇಷ್ಟ ಆಗುದಿಲ್ಲ. ಸೊ ಮತ್ತೆ ನಿಮ್ಗೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಅಂತ ನಾನು ಮೊದಲೇ ಹೇಳಿದ್ದೀನಿ, ಅದ್ರ ಕಡೆ ಸ್ವಲ್ಪ ಹುಷಾರಾಗಿರಿ. ಸೊ ಕೆಲವು ಸಾರಿ ನಿಮ್ಮ ತಾಯಿಯು ಕೂಡ ನಿಮ್ಗೆ ವರ್ತನೆಯಲ್ಲಿ ಸ್ವಲ್ಪ ಕಠಿಣವಾಗ್ತಾರೆ ಅಂತ ಇದೆ. ಹೌದು, ಅವರು ಒಂದೊಂದ್ಸರಿ ಚೆನ್ನಾಗಿರ್ತಾರೆ, ಒಂದೊಂದ್ಸರಿ ಅರ್ಥ ಮಾಡ್ಕೊತಾರೆ, ಒಂದೊಂದ್ಸರಿ ಅವ್ರಿಗೆ ಇವಾಗ ಮನೆ ಏನ್ ಎದುರಾದ್ರೆ ನಾನು ರಿವರ್ಸ್ ಆಗುತ್ತಲ್ಲ ಅನ್ಸುತ್ತೆ. ಅದಕ್ಕೆಲ್ಲ ಕಾರಣ ಇಲ್ಲಿ ಗೊತ್ತಾಗ್ತಾ ಇದೆಯಲ್ವಾ. ಸೊ ಹಾಗೆ ನಿಮ್ಮ ಜಾತಕದಲ್ಲಿ ಮೊದಲು ಹೇಳಿದ್ದು ಲಗ್ನ ಜಾತಕ, ಇವಾಗ ಹೇಳ್ತಾ ಇರೋದು ಜಾತಕ. ನಿಮ್ಮ ಜಾತಕದಲ್ಲಿ 2ನೇ ಮನೆಯಲ್ಲಿ ಬುಧ ಇದ್ದಾನೆ. ಸೊ ಬುಧ ನಿಮಗೆ ಅನಾನುಕೂಲಕರ ಫಲಿತಾಂಶವನ್ನ ನೀಡ್ತಾ ಇದ್ದಾನೆ. ಸೊ ಜೊತೆಗೆ ನಿಮ್ಮ ಮುಖದ ಮೇಲೆ ಮಂದಹಾಸವನ್ನ ಕಿತ್ಕೋತಾ ಇದ್ದಾನೆ. ಸೊ 2ನೇ ಮನೆಯಲ್ಲಿ ಬುಧ ನಿಮಗೆ ಒಳ್ಳೆ ಚಿಂತನೆ, ಒಳ್ಳೆ ವಾಗ್ಮಿ, ಎಲ್ಲ ಒಳ್ಳೆ ಮಾತಾಡುವಂತಹ ಸ್ಕಿಲ್ಲು, ಧೈರ್ಯ ಎಲ್ಲವನ್ನ ಕೊಟ್ಟರು ಕೂಡ ನಿಮಗೆ ಸ್ವಲ್ಪ ಸಮಸ್ಯೆಗಳನ್ನು ತೋರಿಸ್ತಾ ಇದ್ದಾನೆ. ಗುರು ನಿಮಗೆ 8ನೇ ಮನೆಯಲ್ಲಿ ಇದ್ದಾನೆ. ಗುರು ಗ್ರಹ ನಿಮಗೆ ಸುದೀರ್ಘ ಜೀವನವನ್ನ ನೀಡ್ತಾನೆ, ಅಂದ್ರೆ ಆಯಸ್ಸು ಜಾಸ್ತಿ ಇದೆ. ಸೊ ಇಲ್ಲಿ ಕೆಲವು ಸರಿ ಗುರು ನಿಮಗೆ ಈ ಮನೆಯಲ್ಲಿ ಇರೋದ್ರಿಂದ ನಿಮ್ಮನ್ನು ಕೆಲವು ಸರಿ ಜಿಪುಣನಾಗಿ ಮಾಡಿಸ್ತಾ ಇದೆ. ಸೊ ಲೆಕ್ಕಾಚಾರ ಜಾಸ್ತಿ. ಸೊ ಮತ್ತೆ ಕೆಲವು ಬಾರಿ ನಿಮಗೆ ಮದುವೆ ಕಾರಣದಿಂದ ಹಣ ಸಂಗ್ರಹಿಸಲು ಸಹಾಯ ಆಗ್ತದೆ ಫ್ಯೂಚರ್ನಲ್ಲಿ. ಸೊ ಶುಕ್ರ ನಿಮಗೆ 2ನೇ ಮನೆಯಲ್ಲಿ ಇದ್ದಾನೆ. ಸೊ ಶುಕ್ರ ನಿಮ್ಗೆ ಅಲ್ಲೆಲ್ಲ ಚೆನ್ನಾಗಿದೆ, ನಿಮ್ಗೆ ಅಲ್ಲೆಲ್ಲ ದಂತಪಂಕ್ತಿ ಚೆನ್ನಾಗಿದೆ ಅಂತ ತೋರಿಸ್ತಾ ಇದೆ, ಮೃದು ಮಾತಿನ ವ್ಯಕ್ತಿ ಅಂತ ತೋರಿಸ್ತಾ ಇದೆ. ಉಳ್ಕಲ್ಲಾಗಿದೆ ದಂತಪಂಕ್ತಿ. ಓಕೆ ಓಕೆ. ಸೊ ನಿಮ್ಮ ಕುಟುಂಬದ ಎಲ್ಲಾ ದೇವರನ್ನ ನೀವು ನೆನೆಸ್ಕೋತಾ ಇರ್ತೀರಿ. ಬುದ್ಧಿವಂತ, ಕೀರ್ತಿವಂತ ಅಂತ ಹೋದಂತಹ ವ್ಯಕ್ತಿ, ಎಲ್ಲಾ ಜ್ಞಾನ ಇದೆ, ಒಂದು ಕರುಣೆ ಇದೆ, ದಾನ ಮಾಡುವಂತಹ ವ್ಯಕ್ತಿತ್ವ. ಕೆಲವು ಸಾರಿ ಕಂಜೂಸ್ ಮಾಡ್ತೀರಿ. ಸೊ ಮತ್ತೆ ರುಚಿಕರವಾದ ಆಹಾರವನ್ನ ತಿನ್ನಕ್ಕೆ ಇಷ್ಟಪಡ್ತೀರಿ. ಸೊ ಆಟ ಮನೋರಂಜನೆ ಅಂದ್ರೆ ಎಂಟರ್ಟೈನ್ಮೆಂಟನ್ನ ಜಾಸ್ತಿ ಇಷ್ಟಪಡ್ತೀರಿ. ಮತ್ತೆ ವಾಹನಗಳು ಮತ್ತೆ ಸೊ ಬಟ್ಟೆಗಳ ಸಾಮಗ್ರಿಗಳಲ್ಲಿ ನಿಮ್ಮ ಮುಂದಕ್ಕೆ ಫ್ಯೂಚರ್ಲಿ ಚೆನ್ನಾಗಿದೆ. ಸೊ ಇವಾಗ ಸಮಸ್ಯೆಗಳಿಗೆ ನಿಮಗೆ 3ನೇ ಮನೆಯಲ್ಲಿ ಶನಿ ಇದ್ದಾನೆ. 3ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಿಮಗೆ ಅದು ಕೂಡ ಕೆಲವೊಂದು ಸಮಸ್ಯೆಗಳಂತ ಒಂದು ಬರ್ತಾ ಇದೆ. ಅದೃಷ್ಟವಂತ, ಮುಂದಕ್ಕೆ ಫ್ಯೂಚರ್ನಲ್ಲಿ ಏನು ತೊಂದರೆ ಇಲ್ಲ. ಸೊ ಒಳ್ಳೆ ವಾಹನಗಳ ಯೋಗ ಇದೆ. ಸೊ ಹಾಗೆ ನೀವು ಸಂತೃಪ್ತವಾದ ಜೀವನವನ್ನು ನಡೆಸ್ತೀರಿ. ಚಳಿಗಾಲದಲ್ಲಿ ಸ್ವಲ್ಪ ಅನಾರೋಗ್ಯಕ್ಕೆ, ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ತೋರಿಸ್ತಾ ಇದೆ. ಇನ್ನು ರಾಹು ನಿಮಗೆ 3ನೇ ಮನೆಯಲ್ಲಿ ಇದ್ದಾನೆ. ನೀವು ಸ್ವಾವಲಂಬನೆಯಾಗಿ ಇರೋದಕ್ಕೆ ಇದು ಬಿಡ್ತಾ ಇಲ್ಲ. ಮತ್ತೆ ತುಂಬ ತಡವಾಗಿ ನಿಮಗೆ ಮದುವೆ ಆಗ್ತದೆ. ಮತ್ತೆ ಸಂಬಂಧದಲ್ಲಿ ಆಲ್ರೆಡಿ ಪ್ರೀತಿ ಮಾಡಿದಿರಿ, ಅದನ್ನ ತೋರಿಸ್ತಾ ಇದೆ. ಸೊ ಉತ್ತಮ ಸ್ಥಳಗಳಲ್ಲಿ ನೀವು ಸಾಧನೆಯನ್ನ ಮುಂದಕ್ಕೆ ತೋರಿಸ್ತೀರಿ ಅಂತ ಇದೆ. ಮತ್ತೆ ಕೆಲವು ಸಾರಿ ನೀವು ದುಡುಕು ಸ್ವಭಾವ ಮಾಡ್ತೀರಿ, ಮತ್ತೆ ಸ್ವಲ್ಪ ಜಗಳಗಂಟಿ ಸ್ವಭಾವ ಕೂಡ ಅಂತ ತೋರಿಸ್ತಾ ಇದೆ. ಸೊ ನಿಮ್ಮ ಮತ್ತೆ ಹೊರಗಡೆ ಹೋಗೋದಕ್ಕೆಲ್ಲ ನಿಮಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಮನೆ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳನ್ನು ತೋರಿಸ್ತಾ ಇದೆ. ಮೊದಲನೇ ಮನೆಯಲ್ಲಿ ಕೇತು ಇದ್ದಾನೆ. ಕೇತು ನಿಮಗೆ ಅನುಕೂಲಕರ ಫಲಿತಾಂಶವನ್ನ ನೀಡ್ತಾ ಇಲ್ಲ. ಸೊ ಮತ್ತೆ ಇದು ನಿಮಗೆ ಫ್ಯೂಚರ್ನಲ್ಲಿ ಶ್ರೀಮಂತನಾಗಿ ಆಗುವಾಗೆ ವಿಲಾಸಿ ಜೀವನ ಸೊ ಇದೆ. ತೊಂದರೆ ಮುಂದಕ್ಕೇನು ಫ್ಯೂಚರ್ ಬಗ್ಗೆ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಸೊ ಹಾಗೆ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಹೊಟ್ಟೆ ನೋವು ಬರುವಂತಹ ಸಾಧ್ಯತೆಗಳನ್ನ ತೋರಿಸ್ತಾ ಇದೆ.
ಸೊ ಈ ಮಂಗಳ ದೋಷ ಇದೆ, ಇದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಸೊ ನೋಡಿ, ನಿಮ್ಮ ಗ್ರಹ ಸ್ಥಿತಿಗಳ ಪ್ರಕಾರ ಮದುವೆ ನಿಮಗೆ 39 ವರ್ಷದಿಂದ 42ನೇ ವಯಸ್ಸಿನ ನಡುವೆ ಖಂಡಿತ ನಿಮಗೆ ಮದುವೆ ಆಗ್ತದೆ. 39ರಿಂದ 42. ಹೌದು, 39ರಿಂದ 42 ತನಕ ನಿಮಗೆ ಈ ಟೈಮ್ನಲ್ಲಿ. ಸೊ ಇದು ಅಂತರ್ದಶೆ ಅಂತ ಹೇಳ್ತೀವಿ. ಈ ಅಂತರ್ದಶೆ ಇರೋದ್ರಿಂದ 39ನೇ ವಯಸ್ಸಿಂದ 42ನೇ ವಯಸ್ಸಿನೊಳಗಡೆ ಮದುವೆ ಆಗ್ತದೆ. ಪ್ರಯತ್ನ ಮಾಡಿ. ಉದ್ಯೋಗನೂ ಅಷ್ಟೇ, ನಿಮಗೆ ಇವಾಗ ಅಂತರ್ದಶೆ ಇರೋದ್ರಿಂದ ನಿಮಗೆ ಉದ್ಯೋಗದಲ್ಲಿ ಸ್ವಲ್ಪ ಬದಲಾವಣೆಗಳು ಆಗ್ತಾನೆ ಇರ್ತದೆ. ಬಟ್ ಮುಂದಕ್ಕೆ ಫ್ಯೂಚರ್ನಲ್ಲಿ ಸ್ಟೇಬಲ್ ಆಗಿ ನಿಂತ್ಕೋತೀರಿ. ಗುರುಗಳೇ, ಅದೇ ಈಗ ಏನಾದ್ರು ಸ್ವತಂತ್ರವಾಗಿ ಸ್ವಂತವಾಗಿ ವ್ಯವಹಾರಗಳು ಅಂತವೇನು ಆಗ್ಬರ್ತದ? ಸ್ವತಂತ್ರವಾಗಿ ಅಂದ್ರೆ ನೀವು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಿದ್ರೆ ಅದು ಆಗ್ಬರ್ತದ ಅಂತೇಳಿ. ಸೊ ಇಂಡಿಪೆಂಡೆಂಟ್ ಆಗಿ ಸ್ವಲ್ಪ ಈಗ ಹಣಕಾಸಿನ ತೊಂದರೆ ಇರೋದ್ರಿಂದ ಸಾಲ ಯಾರಿಗೂ ಕೊಡೋಕ್ಕೂ ಹೋಗಬಾರ್ದು, ಸಾಲ ಮಾಡೋಕ್ಕೂ ಹೋಗಬಾರ್ದು. ಕೊಟ್ಟ ಸಾಲ ವಾಪಸ್ ಬರೋದು ತುಂಬಾ ವಿಳಂಬ ಆಗ್ತದೆ, ಮತ್ತೆ ಕಷ್ಟ ಆಗ್ತದೆ. ಸೊ ನಿಮಗೆ 2041 ನಂತರ ಸೊ ನಿಮಗೆ ಮರ್ಮರಿ ಮಹಾದಶೆ ಅಂತ ಇದೆ. ಮರ್ಮರಿ ಮಹಾದಶೆ ಇದೆ. ಸೊ ಹಾಗಾಗಿ ನಿಮಗೆ ಮದುವೆ ಆದಮೇಲೆ ನೀವು ಸ್ವಲ್ಪ ಸ್ಟೇಬಲ್ ಆಗ್ತೀರಿ. ಸೊ ಚಂದ್ರಗ್ರಹದ ದೋಷ ನಿಮಗೆ ಒಂದು ಕಡೆ ಶನಿದು, ರಾಹು, ಕೇತು, ಮಂಗಳ, ಮತ್ತೆ ಸ್ವಲ್ಪ ಈ ಚಂದ್ರನ ದಶೆ ಸರಿಯಾಗಿಲ್ಲ. ಸೊ ಹಾಗಾಗಿ ಮನಃಶಾಂತಿ ಕಡಿಮೆ ಆಗ್ತಾ ಇದೆ. ಅದಕ್ಕೋಸ್ಕರ ನೀವು ಈ ಶನಿದೇವ್ರ ಪೂಜೆ ಮಾಡೋದು ಒಳ್ಳೆಯದು. ಮತ್ತೆ ಒಂದು ಡಿಸಿಪ್ಲೈನ್ ಇಟ್ಕೊಳ್ಳಿ ಜೀವನದಲ್ಲಿ. ಸೊ ಸಮಸ್ಯೆಗಳು ಇವಾಗ ಫ್ಯೂಚರ್ ಸದ್ಯಕ್ಕಂತೂ ನಿಮಗೆ ಸಮಸ್ಯೆಗಳಿದೆ. 39ರಿಂದ 42 ಮದುವೆ ಆದಮೇಲೆ ನಿಮಗೆ ಆ ಹುಡುಗಿ ಒಂದು ದಶೆಯಿಂದ ನಿಮ್ಮ ಫ್ಯೂಚರ್ ಚೇಂಜ್ ಆಗುವಂತಹದ್ದು ಇದೆ. ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳದ್ನಲ್ಲ, ಮೊದಲು ಮಂಗಳ ದೋಷಕ್ಕೆ ಪರಿಹಾರ ಮಾಡಿಸ್ಕೊಳ್ಳಿ. ಮತ್ತೆ ಈ ರಾಹು, ಕುಜ ಮತ್ತೆ ರಾಹು, ಕೇತು ಈ ದಶೆಗಳು ಗ್ರಹದ ಮತ್ತೆ ಚಂದ್ರಂದು ನಿಮಗೆ ಇದು ಒಳ್ಳೆ ದಶೆನಲ್ಲಿ ಇಲ್ಲ. ಸೊ ಹಾಗಾಗಿ ನಿಮಗೆ ಇಷ್ಟು ಸಮಸ್ಯೆಗಳು ಬರ್ತಾ ಇದೆ. ಹಾಗಾಗಿ ನಾನು ನಿಮಗೆ ಪರಿಹಾರಗಳನ್ನು ಏನೇನು ಹೇಳಿದ್ದೀನಿ ಆ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಒಂದು ಕುಜದೋಷ ಪರಿಹಾರ ಮಾಡಿಸಿ. ಸೊ ನಿಮ್ಮ ಸಮಸ್ಯೆಗಳು ನಿಧಾನವಾಗಿ ಪರಿಹಾರ ಆಗ್ತದೆ. ಇದು ಗುರುಗಳಂದ್ರೆ ಇದು ಇಲ್ಲಿ ನಾವು ಇಲ್ಲಿ ನಮ್ಮೂರಲ್ಲೇ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ. ಹಾ 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 ಅಲ್ಲಿ ಹೋಗೋದು ಬರ್ತಾ ಇದ್ದಾಗ ಮಂಗಳವಾರ ಅವಾಗ ಹೋಗ್ತಾ ಇರ್ತೀವಲ್ಲ, ಅದು ವರ್ಕ್ ಆಗುತ್ತೆ? ಆಗ್ತದೆ 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 ಆಗ್ತದೆ. ದುರ್ಗಾ ಮಂತ್ರ, ರಾಮ ಮಂತ್ರ ಹೇಳಿದ್ರು ಆಗುತ್ತೆ? ಹೌದು 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 ಹೌದು. ರಾಹು, ಕೇತು, ಶನಿ, ಮಂಗಳ ದೋಷಕ್ಕೆ, ಯಾಕೆಂದ್ರೆ ಅದು ಹನುಮಾನ್ ಚಾಲೀಸು ಮತ್ತೆ ನಿಮಗೆ ಮಂಗಳ ದೋಷ ಪರಿಹಾರಕ್ಕೆ. ಮಂಗಳ ದೋಷ ಪರಿಹಾರ ಯಾಕೆಂದ್ರೆ ಜಾಸ್ತಿ ಇರೋದ್ರಿಂದ ಇದು ಬರೀ ಅದು ರಾಹು, ಕೇತು, ಶನಿ ಮತ್ತೆ ಚಂದ್ರ ಇವರ ಒಂದು ಗ್ರಹಗಳು ಸರಿ ಇಲ್ಲದೆ ಇರೋದ್ರಿಂದ ಸೊ ಅದಕ್ಕೆ ನೀವು ಅದನ್ನ ಮಂತ್ರ ಪಠಣೆ ಮತ್ತೆ ಈ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗೋದು ಅಥವಾ ಶನಿವಾರಗಳಲ್ಲಿ ಈ ಶನಿ ದೇವ್ರ ದೇವಸ್ಥಾನಕ್ಕೆ ಹೋಗೋದು ಅದೆಲ್ಲ ಸರಿ ಹೋಗ್ತದೆ. ಬಟ್ ನಿಮ್ಗೆ 6ನೇ ಮನೆಯಲ್ಲಿ ಮಂಗಳ, ಕೇತು, ರವಿ ಇರೋದ್ರಿಂದ ಸೊ ನಿಮ್ಗೆ ಅವರು ನಿಮಗೆ ಮೇಲೆ ಉಗ್ರ ಇದು ಮಾಡಿರೋದ್ರಿಂದ ನೀವು ಇದನ್ನ ಮತ್ತೆ ಚಂದ್ರನ ದಶೆ ಸರಿ ಇಲ್ಲದೆ ಇರೋದ್ರಿಂದ ಸೊ ನೀವು ಇದಕ್ಕೆ ಒಂದು ಮನೆಯಲ್ಲಿ ಒಂದು ಹೋಮ ಪೂಜೆ ನವಗ್ರಹ ಶಾಂತಿ ಅಂತ ಮಾಡ್ತಾರೆ. ನವಗ್ರಹ ಶಾಂತಿ ಜೊತೆ ಈ ಮಂಗಳ ದೋಷ ಪರಿಹಾರನೂ ಕೂಡ ನಿಮ್ಮ ಮನೆಯಲ್ಲೇ ಮಾಡಿಸ್ಕೊಂಡ್ರೆ ಇದಿಷ್ಟಕ್ಕೂ ಪರಿಹಾರ ಸಿಗ್ತದೆ. ನವಗ್ರಹಗಳ ಶಾಂತಿ ಮಾಡಿಸ್ಬಿಟ್ರೆ ಮುಗಿದೋಯ್ತು, ಎಲ್ಲದೂ ಅಲ್ಲೇ ಬರ್ತದಲ್ಲ. ಸೊ ಅದ್ರ ಜೊತೆಗೆ ಈ ಮಂಗಳ ದೋಷ ಪರಿಹಾರಕ್ಕೆ ಸೊ ಅದನ್ನು ಮಾಡಿಸುವಾಗ ಹೇಳಿ ಹೇಗೆ ಮಾಡಿಸ್ಬೇಕು ಅಂತ ನಾನು ಹೇಳ್ತೀನಿ. ಓಕೆ, ಇಲ್ಲಿ ಯಾವ ಊರಿನಲ್ಲಿ? ಹಾ 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 ಓಕೆ ಓಕೆ ಓಕೆ. ಅಲ್ಲ, ನೀವು ಬಾಡಿಗೆ ಮನೆ ಆದ್ರೆ ಅಂತೆ ನೀವು ಸ್ವಂತ ಯಾವುದು ನೀವು ಮನೆಯಲ್ಲಿ ಇರ್ತಿರೋ, ನಂಬರ್ 1 ಸ್ವಗೃಹ ನಾವೇನು ಇರ್ತೀವಿ ಆ ಮನೆಯಲ್ಲಿ ಮಾಡಿಸಿದ್ರೆ ತುಂಬಾ ಅದು ಶ್ರೇಷ್ಠ, ಮತ್ತೆ ಅದರ ತೀವ್ರತೆ ಜಾಸ್ತಿ ಇರ್ತದೆ. ನಂಬರ್ 2 ನೀವು ಗುರುಗಳ ಮನೆನೇ. ನಂಬರ್ 3 ಅದು ಯಾವುದು ಆಪ್ಷನ್ ಇಲ್ಲ ಅಂದ್ರೆ ನದಿ ತೀರಗಳು. ಸೊ ಅದು ಆಪ್ಷನ್ ಇಲ್ಲ ಅಂದ್ರೆ 4ನೇದು ದೇವಸ್ಥಾನಗಳು.
ಸೊ ಇಲ್ಲಿ ಅದು ಒಂದು ಕುಜ ದೋಷಕ್ಕೆ ಪರಿಹಾರ ಮತ್ತೆ ನವಗ್ರಹ ದೋಷ ಪರಿಹಾರ ಮಾಡಿಸ್ಕೊಳ್ಳಿ. ಹಾ ಸೊ ಮದುವೆ ಯೋಗದ್ದು ಹೇಳಿದ್ದೀನಿ. ಮದುವೆ ಯೋಗ ಇದೆ, ಈ ಏಜ್ನಲ್ಲಿ ಮದುವೆ ಆಗ್ತದೆ. ಉದ್ಯೋಗದ್ದು ಅಷ್ಟೇ. ಸೊ ನಿಮಗೆ ಉದ್ಯೋಗದ್ದು ಸ್ವಲ್ಪ ವೇರಿಯೇಷನ್ ಆಗ್ತಾನೆ ಇರ್ತದೆ. ಬಟ್ ನಿಮಗೆ ನಮ್ಮ ಮದುವೆ ಆದಮೇಲೆ ಯಾಕೆ ಸರಿ ಹೋಗ್ತಾ ಅಂದರೆ ನಿಮಗೆ ಈ ಸಮಸ್ಯೆಗಳು ಇಷ್ಟು ಇರೋದ್ರಿಂದ 39ರಿಂದ 42, ಇವಾಗ ಟ್ರೈ ಮಾಡಿ 38, ಇದು ಒಳ್ಳೆ ವರ್ಷಗಳಿದೆ. ಇವಾಗ 38, 39ರಿಂದ 42 ತನಕನೂ ಇದು ದಶೆ ಇದೆ, ಚೆನ್ನಾಗಿದೆ. ಸೊ ಹಾಗಾಗಿ ಈ ಟೈಮ್ನಲ್ಲಿ ಮದುವೆಗೆ ನೀವು ಪ್ರಯತ್ನ ಮಾಡಲೇಬೇಕು. ಸೊ ನಿಮ್ಮ ಹೆಂಡತಿಯಾಗಿ ಯಾರೋ ಹುಡುಗಿ ಬರ್ತಾಳೋ ಆ ಹುಡುಗಿ ಕಾಲಗುಣದಿಂದ, ಆ ಹುಡುಗಿ ದಶೆಯಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ, ಫ್ಯೂಚರ್ನಲ್ಲಿ ಚೆನ್ನಾಗಿರ್ತದೆ. ಓಕೆ, ಸರಿ ಗುರುಗಳೇ. ಅಂದ್ರೆ ಒಂದು ಗೃಹ ನಿರ್ಮಾಣ ಎಲ್ಲ ಆಗ್ತದೆ ಮುಂದಷ್ಟೇ. ಹೌದು. ಅಂದರೆ ನಿಮ್ದು ಇದು ಸುಲಭವಾಗಿ ಸಿಗೋದಿಲ್ಲ. ನೀವು ಎಷ್ಟು ಕಷ್ಟಪಡ್ತೀರೋ ನೀವು ಶ್ರಮದಿಂದನೇ ಮಾಡ್ಕೋಬೇಕು, ಸುಲಭವಾಗಿ ಸಿಗೋದಿಲ್ಲ. ನೀವು ಪರಿಶ್ರಮ ಪಟ್ಟರೆ. ಸೊ ನಿಮಗೆ ವಾಹನಗಳ ಯೋಗ ಇದೆ, ಐಷಾರಾಮಿ ಜೀವನದಿದೆ, ಮನೆ ಯೋಗ ಇದೆ, 2 ಮಕ್ಕಳು ಯೋಗ ಇದೆ, ದೀರ್ಘಾಯುಷ್ಯಿದೆ. ಸೊ ಮದುವೆ ಯೋಗನೂ ಕೂಡ ಇದೆ. ಸೊ ಹಾಗಾಗಿ ನಿರಾಸೆ ಆಗೋದೇನು ಬೇಡ. ಸೊ ಅದಷ್ಟನ್ನ ಮಾಡ್ಕೊಳ್ಳಿ. ಸೊ ನಿಮ್ಮ ಎಲ್ಲ ಕ್ವಶನ್ಗೂ ಪರಿಹಾರ ಸಿಕ್ತು ಅಂತ ಅನ್ಕೋತೀನಿ. ಚೆನ್ನಾಗಿ ಹೇಳಿದಿರಿ, ಎಲ್ಲ ಕರೆಕ್ಟಾಗಿ ಹೇಳಿದಿರಿ. ನನಗೆ ಒಂದು ಈ ತರ ಎಲ್ಲ ಬಿಡಿಸಿ ಹೇಳೋರು ಹೇಳಿದಿಲ್ಲ. ಸೊ ನೀವು ಅದರಲ್ಲಿ ತುಂಬ ನಾಲೆಡ್ಜ್ ಇರೋರನ್ನ ಕೇಳಬೇಕು. ನೀವು ಯಾರು ಅರ್ಧಂಬರ್ಧ ಹಾಫ್ ನಾಲೆಡ್ಜ್ ಇರೋರನ್ನ ಕೇಳಿದ್ರೆ ಸ್ವಲ್ಪ ನಿಮಗೆ ದಾರಿ ತಪ್ಪಿಸ್ಬಿಡ್ತಾರೆ. ಅಂದ್ರೆ ಇದ್ರಲ್ಲಿ ನನ್ನ ಟೈಮ್ಗೆ ಎಲ್ಲ ಸಿಗ್ಬೇಕಲ್ಲ. ಈಗ ನೀವು ಸಿಕ್ಕಿ ನಿಮ್ಮನ್ನ ವಿಡಿಯೋಗಳು ನೋಡಿ ಎಲ್ಲ 4-5 ವಿಡಿಯೋ ಕಂಟಿನ್ಯೂಸ್ ನೋಡಿ ನೀವು ಎಲ್ಲರಿಗೂ ಹೇಳಿ ನನಗೆ ಮನಸ್ಸಿಗೆ ಸಮಾಧಾನ ಆಯಿತು. ಕೇಳಬೇಕು ಅನ್ಸ್ತು, ಕೇಳಿ ಆ ಥರ. ಹೆದರ್ಕೋಬೇಡಿ, ಮನಸ್ಸನ್ನ ಶಾಂತವಾಗಿಟ್ಕೊಳ್ಳಿ. ಸೊ ಸ್ವಲ್ಪ ಈ ನವಗ್ರಹ ಶಾಂತಿ ಮತ್ತು ಕುಜದೋಷ ಪರಿಹಾರ ಮಾಡಿಸ್ಕೊಳ್ಳಿ. ಹುಡುಗಿನ ನೋಡಿ, ಯಾಕೆಂದರೆ ಪ್ರತಿಯೊಂದು ಅಷ್ಟೇ, ಹುಡುಗಿ ನೋಡೋದಾಗಲಿ, ಒಂದು ವೃತ್ತಿ ಆಗಲಿ ಅಥವಾ ಹಣಕಾಸಿಂದ ವ್ಯವಹಾರ ಆಗಲಿ, ಪ್ರತಿಯೊಂದು ನಿಮ್ಮ ಶ್ರಮ ಪಟ್ಟರೆ ಬರೋದು. ಸುಲಭವಾಗಿ ಯಾವ ಕಡೆಯಿಂದನೂ ಬರೋದಿಲ್ಲ. ಕೆಲವ್ರಿಗೆಲ್ಲ ಅವ್ರದ್ದು ಹುಟ್ಟಿದ ಟೈಮು, ಅವ್ರದ್ದು ಗ್ರಹಗತಿಗಳು ಚೆನ್ನಾಗಿದ್ದರೆ, ಒಳ್ಳೆ ಮಹಾದಶೆ ಇದ್ದರೆ, ಅದು ಗ್ರಹಗಳು ಉಚ್ಚ ಸ್ಥಾನದಲ್ಲಿ ಇದ್ದರೆ ಅವ್ರಿಗೆ ಕೆಲವರಿಗೆಲ್ಲ ಸುಲಭವಾಗಿ ಸಿಗ್ತದೆ. ನಿಮ್ಮದು ಅಂತಹ ಉಚ್ಚ ಸ್ಥಾನದಲ್ಲಿ, ಒಳ್ಳೆ ಸ್ಥಾನದಲ್ಲಿ ಯಾವ ಗ್ರಹಗಳು ಇಲ್ಲ. ಸೊ ಹಾಗಾಗಿ ನೀವು ಕಷ್ಟಪಟ್ಟೆ ಮೇಲೆ ಬರಬೇಕು. ಬಟ್ ಫ್ಯೂಚರ್ನಲ್ಲಿಂತೂ ಯಾವುದೂ ತೊಂದರೆ ಇಲ್ಲ. ಮದುವೆ ಆಗೋ ಯೋಗ ಇದೆ, 2 ಮಕ್ಕಳು ಯೋಗನೂ ಇದೆ, ದೀರ್ಘಾಯಸ್ಸು ಇದೆ, ವಾಹನಗಳ ಯೋಗ ಇದೆ, ಆಸ್ತಿ ಯೋಗನೂ ಇದೆ. ಸೊ ಹಾಗಾಗಿ ನಿರಾಸೆ ಆಗೋದು ಬೇಡ. ಖಂಡಿತ ಫ್ಯೂಚರ್ ಚೆನ್ನಾಗಿರ್ತದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗ್ತದೆ. ಸೊ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ? ಓಕೆ, ಬನ್ನಿ. ಆಲ್ವೇಸ್ ವೆಲ್ಕಮ್. ನೀವು ಬರೋದಕ್ಕಿಂತ ಮುಂಚಿತವಾಗಿ ಕಾಲ್ ಮಾಡಿ ಬನ್ನಿ. ಒಳ್ಳೆಯದಾಗಲಿ.